ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಈ ಒಂದು ಸಮಯದಲ್ಲಿ ತಂದೆಯ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ದಿನವನ್ನ ಕೊಟ್ಟಿದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ದೇವರ ವಾಕ್ಯವನ್ನ ಕೇಳೋದಕ್ಕೆ ಮುಂದುವರಿಯೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿವರೆಗೂ ನಾವು ನೋಡಿದಂತ ಒಂದು ಪಾಠ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಎಷ್ಟನೇ ಭಾಗದಲ್ಲಿ ಇದ್ದೀವಿ? 71 ಬ್ರದರ್. 71. ಇದು ಯಾವ ಅಧ್ಯಾಯ, ಯಾವ ವಾಕ್ಯವನ್ನು ನೋಡ್ಬೇಕಾಗಿದೆ? 8ನೇ ಅಧ್ಯಾಯ 23ನೇ ವಚನದವರೆಗೂ ನೋಡಿದ್ರಿ. 24th ವರ್ಸ್ ನೋಡ್ಬೇಕು. ಓಕೆ, 8ನೇ ಅಧ್ಯಾಯ 23ನೇ ವಚನ. ಈಗ 24th ನೋಡ್ಬೇಕು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಒಂದೇ ನಿಮಿಷ. ಅಲ್ವಾ, 71. ನಾವು ಹಿಂದೆ ನೋಡಿದಂತ ಒಂದು ವಾಕ್ಯ, ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 23ನೇ ವಾಕ್ಯ. ಇದು ಮಾತ್ರವಲ್ಲದೆ ಆತ್ಮನ ಪ್ರಥಮ ಫಲವನ್ನು ಹೊಂದಿದ ನಾವು ಸಹ ದತ್ತು ಪುತ್ರ ಸ್ವೀಕಾರವನ್ನು, ಅಂದ್ರೆ ದೇಹಕ್ಕೆ ಬರಬೇಕಾದ ವಿಮೋಚನೆ ಎದುರು ನೋಡ್ತಾ ನಮ್ಮೊಳಗೆ ನರಳುತ್ತಿದ್ದೇವೆ ಅನ್ನೋ ವಿಷಯವನ್ನು ಕೂಡ ನಾವು ನೋಡ್ತಿದ್ವಿ. ಹಾಗೆ ಮುಂದುವರೆದು ಈಗ ನಾವು ವಾಕ್ಯವನ್ನು ಓದೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದೋಣ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿಯು ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದಕ್ಕೆ ಪ್ರತ್ಯಕ್ಷವಾದದನ್ನು ಎದುರು ನೋಡುವುದುಂಟು. ಅಲ್ವಾ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ, ಇಲ್ಲಿ ಮೊದಲೇ ಮಾತಾಡಿದ ಹಾಗೆ ನಮ್ಗೆ ದೇವರ ಮಕ್ಕಳು ಅಂದ್ರೆ ಈ ದತ್ತು ಪುತ್ರರು ಅಂದ್ರೆ ದೇವರ ಮಕ್ಕಳಾಗುವಂತ ಒಂದು ಅವಕಾಶ ನಮಗೆಲ್ಲರೂ ಕೂಡ ಸಿಕ್ಕಿದೆ. ಆ ಪ್ರಥಮ ಫಲವನ್ನು ಹೊಂದುವಂತ ಆ ಒಂದು ಭರವಸೆಯ ಮೇಲೆ ದೇವ್ರ ಮಕ್ಕಳು ನಾವೆಲ್ಲ ಕೂಡ ಇದ್ದೀವಿ. 23ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ದೇಹಕ್ಕೆ ಬರಬೇಕಾದ ವಿಮೋಚನೆ, ದೇಹಕ್ಕೆ ಬರಬೇಕಾದ ವಿಮೋಚನೆ. ಬೈಬಲ್ ನೀವು ಹೋದ್ರಿ, ರೋಮಪುರದವರ 8ನೇ ಅಧ್ಯಾಯ 23ನೇ ವಾಕ್ಯ ನಿಮ್ಮ BS ಏನ್ ಹೋದ್ರಿ? ರೋಮಪುರದವರಿಗೆ 8:23. ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಓಕೆ, ನೋಡಿ, ಈಗ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತಾ ಇದ್ದೇವೆ. ದೇಹಕ್ಕೆ ಬರಬೇಕಾದ ವಿಮೋಚನೆ ಅಂದ್ರೆ ದೇಹ ಯಾವುದೋ ಒಂದು ವಿಷಯದಲ್ಲಿ ಬಂಧನಕ್ಕೆ ಒಳಪಟ್ಟಿದೆ. ಯಾವ ರೀತಿ ಬಂಧನಕ್ಕೆ ಒಳಪಟ್ಟಿದೆ? ಯಾರು ಬಂಧನಕ್ಕೆ ಒಳಪಟ್ಟಿರೋದು? ಯಾರು? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಲೋಕದ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯರಿಗೂ ಯಾವುದೇ ರೀತಿ ಬಂಧನವಿಲ್ಲ. ಯಾಕಂದ್ರೆ ಅವರ ಮೈಂಡ್ ಅಂಡ್ ಬಾಡಿ ಒಂದಕ್ಕೊಂದು ಕನೆಕ್ಟ್ ಇದೆ ಅಲ್ವಾ? ಅವರ ಮೈಂಡ್ ಆ ಬಾಡಿಯಿಂದ ಹೊರಡೆ ಹೋಗ್ಬೇಕಂತ ಯಾವಾಗ್ಲೂ ಬಯಸಲ್ಲ. ಯಾಕಂದ್ರೆ ಬಾಡಿ ಏನೋ ಇಷ್ಟಪಡುತ್ತೋ ಅದ್ರ ಪ್ರಕಾರ ಮಾಡಕ್ಕೆ ಲೋಕ ಜನ ಇದ್ದಾರೆ. ಆ ಬಾಡಿ ಏನ್ ಮಾಡುತ್ತೆ? ಅವರ ಶರೀರವೇ ಅವರ ಮೈಂಡ್ನ ಕಂಟ್ರೋಲ್ ಮಾಡುತ್ತೆ. ಶರೀರಕ್ಕೆ ಬೇಕಾದಂತ ಒಂದು ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಂಡು ಈ ಜೀವನವನ್ನ ಮುಂದುವರಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತ ಒಂದು ದಾಸತ್ವದೊಳಗೆ ಒಳಪಟ್ಟಿರುವಂತ ಒಂದು ವಿಷಯ ಅವ್ರಿಗಿರಲ್ಲ. ಆದ್ರೆ ದೇವ್ರ ಮಕ್ಕಳಾದ ನಮಗೆ ನೂತನ ಸೃಷ್ಟಿಯಾಗಿ, ಅಂದ್ರೆ ದೇವರ ವಾಕ್ಯದ ಮೂಲಕ ಜನಿಸಲ್ಪಟ್ಟಂತ ನಮಗೆ ಒಂದು ಹೊಸ ಮನಸ್ಸು ಕೊಡಲ್ಪಟ್ಟಿದೆ. ಹೊಸದಾಗಿ ಆಲೋಚನೆ ಮಾಡ್ತಾ ಇದೆ. ಅದಕ್ಕೆ ಆಲೋಚನೆ ಮಾಡೋದಕ್ಕೆ ಸಹಾಯ ಮಾಡೋದು ಏನಪ್ಪಾ ಅಂದ್ರೆ ದೇವರ ವಾಕ್ಯ. ಬೇರೆಲ್ಲ ವಿಷಯಗಳು ಮಾಂಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು, ದೇವರ ವಾಕ್ಯ ಒಂದು ಯಾವುದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದೆ ಅಂದ್ರೆ ನಮ್ಮ ನೂತನ ಸ್ವಭಾವ, ನೂತನ ಮನಸ್ಸಿಗೆ, ನೂತನ ಸೃಷ್ಟಿ ಅನಿಸ್ಕೊಳ್ಳುವಂತ ಆ ಹುಟ್ಟಿದಂತ ಮಗುಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಅದಕ್ಕೆ ಬಲವನ್ನು ಕೊಡುತ್ತೆ, ಎನರ್ಜಿ ಕೊಡುತ್ತೆ, ಸ್ಟ್ರೆಂತ್ ಅನ್ನ ಕೊಡುತ್ತೆ, ಎಲ್ಲಾನು ಮಾಡ್ತಾ ಇರುತ್ತೆ. ಮಿಕ್ಕಿದೆಲ್ಲ ಕೂಡ ನಮ್ಮ ಮಾಂಸಕ್ಕೆ ಪ್ರೇರಣೆಯಾಗಿ ಇದೆ. ಈಗ
ಈ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂತ ಈ ನೂತನ ಮನಸ್ಸು ಅಲ್ವಾ, ಏನನ್ನ ಆಚಿಸ್ತಾ ಇದೆ ಅಂದ್ರೆ ದೇವ್ರು ಹೇಳಿದಂತ ವಾಗ್ದಾನದ ಮೇಲೆ ಭರವಸೆ ಇಟ್ಟು ನಾನು ಹೇಗಾದ್ರೂ ದೇವ್ರ ಮಗನಾಗ್ತೀನಿ ಅನ್ನೋಂತ ಒಂದು ವಿಷಯವನ್ನ ಮುಂದೆ ಇಟ್ಕೊಂಡು ಆ ಗುರಿನ ನೋಡಿ ಓಡ್ತಾ ಇದೆ. ಪ್ರತಿದಿನ ಇದಕ್ಕೆ ಅವರು ಓಡ್ಲೇಬೇಕು. ಹಾಗಂತ ಅವ್ರು ಓಡುವಂತ ಓಟಕ್ಕೆ ಈ ಹಳೆ ಸ್ವಭಾವ ಕಂಪ್ಯೂಟರ್ ಸಪೋರ್ಟ್ ಮಾಡುತ್ತಾ, ಎಂಕರೇಜ್ ಮಾಡುತ್ತಾ ಅಂದ್ರೆ ಖಂಡಿತ ಮಾಡಲ್ಲ. ಅದಕ್ಕೆ ಅಗೇನೆಸ್ಟ್ ಆಗಿರುತ್ತೆ. ಅದು ಯಾವುದೇ ವಿಷಯಕ್ಕೆ ಅದು ವಿಧೇಯರಾಗೋದು ತುಂಬಾನೇ ಕಷ್ಟ ಆಗ್ಬಿಡುತ್ತಾ. ಸ್ವಲ್ಪ ಯೋಚನೆ ಮಾಡ್ರಿ. ನಮ್ಮ ಲೈಫಲ್ಲಿ ಕೆಲವೊಂದು ದೇವರ ಕಾರ್ಯಗಳು ಮಾಡೋದಕ್ಕೆ ನಮ್ಮ ಹಳೆ ಸ್ವಭಾವದ ಯಾವ ಯಾವ ವಿಷಯಗಳು ಅಡ್ಡಿಯಾಗಿರ್ಬೋದು ಅಂತ ಯೋಚನೆ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಬಿಡಲ್ಲ. ಅದರಿಂದ ಏನಪ್ಪಾ ಅಂದ್ರೆ ಈ ನೂತನ ಮನಸ್ಸು ಏನ್ ಅನ್ಕೊಳ್ಳುತ್ತೆ, ಯಾವಾಗ ನಾನು ಪರಿಪೂರ್ಣವಾಗಿ ಈ ದೇಹದಿಂದ ಹೊರಡೆ ಬರ್ತೀನೋ ಅಂತ ನೂತನ ಮನಸ್ಸು ಅನ್ಕೊಳ್ತಾ ಇರುತ್ತೆ. ಈ ಹಳೆ ಸ್ವಭಾವ ಹೆಂಗಿರುತ್ತೆ, ಯಾವಾಗ ಈ ಎಲ್ಲಾ ವಿಷಯನ ನಾನು ಬಿಡುಗಡೆ ಆಗ್ತೀನೋ ನೋಡಿ, ಒಂದಕ್ಕೊಂದು ಒಂಥರ ಒಂದು ಜೈಲಲ್ಲಿ ಇದ್ದಂಗೆ ನಮ್ದು ಲೈಫ್. ದೇವ್ರ ಮಕ್ಕಳು, ನಿಜವಾದ ದೇವ್ರ ಮಕ್ಕಳ ಲೈಫ್ ಭೂಮಿಯಲ್ಲಿ ಇರೋರಿಗೆ ಹೇಗಿದೆ, ಒಂದು ವಿಮೋಚನೆ ಇಲ್ಲದೆ, ಬಿಡುಗಡೆ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ. ಆದ್ರೆ ಈ ನೂತನ ಸ್ವಭಾವ ಒಂದನ್ನ ಎದುರು ನೋಡ್ತಾ ಇದೆ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವರಾಗಿದ್ದೇವೆ ಅಂದ್ರೆ ಎರಡು ವಿಷಯವನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಒಂದು, ನಾವು ರಕ್ಷಣೆ ಹೊಂದಿದೀವಪ್ಪ. ಏನ್ ರಕ್ಷಣೆ ಹೊಂದಿದೀವಿ? ನಾವು ರಕ್ಷಣೆ ಹೊಂದಿದೀವ? ಸಾಮಾನ್ಯವಾಗಿ ಹೆಸರು ಕೇಳ್ತಾರೆ, ನೀವು ರಕ್ಷಣೆ ಹೊಂದ್ಬಿಟ್ಟಿದ್ದೀರಾ ಅಂದ್ಬಿಟ್ಟು. ಆರ್ ಯು ಸೇವ್ಡ್? ಅವರ ಪ್ರಕಾರ ದೀಕ್ಷಾಸ್ನಾನ ತಗೊಂಡದ್ದು ರಕ್ಷಣೆ ಹೊಂದ. ಹೌದು, ದೇವರು ನಮ್ಮನ್ನ ಆದಾಮನ ಮರಣದಿಂದ ಬಿಡುಗಡೆ ಮಾಡಿದರೆ ವಿಮೋಚನೆ ಆಗಿದ್ದೀವಿ. ಲೋಕದ ಪಾಪದಿಂದ ನಾವು ಬಿಡುಗಡೆ ಆಗಿದ್ವಿ, ರಕ್ಷಿಸ್ಬಿಟ್ಟಿದ್ದಾರೆ, ಕಾಪಾಡಿದಾರೆ ಅಲ್ಲಿಂದ ಅಲ್ವಾ. ಹಲವಾರು ವಿಷಯಗಳಿಂದ ದೇವರು ನಮ್ಮನ್ನ ಕಾಪಾಡಿದ್ರು. ಈ ಶರೀರದಿಂದ ಸಂಪೂರ್ಣವಾಗಿ ನಾವಿನ್ನೂ ಬಿಡುಗಡೆ ಆಗ್ಲಿಲ್ಲ. ದೇವರ ವಾಗ್ದಾನ ಒಂದು ಇದೆ ನಮ್ಗೆ. ಯಾವ ರೀತಿಯಾದ ವಾಗ್ದಾನ ಇದೆ ಅಂತ ನೋಡಿದ್ರೆ, ದೇವ್ರು ಹೇಳಿದಂತ ವಾಗ್ದಾನ ಗೊತ್ತು. ದೇವ್ರು ನಮ್ಗೆ ನೂತನ ಸ್ವಭಾವವನ್ನ ಕೊಡ್ತೀನಿ ಅಂತ ಏನ್ ಮಾಡಿದ್ದಾರೆ, ವಾಗ್ದಾನವನ್ನ ಮಾಡಿದ್ದಾರೆ. ಅಂದ್ರೆ ಈ ದೇಹದಲ್ಲಿ ನೀವು ಭೂಮಿಯಲ್ಲಿರೋರ್ಗೆ ಇರ್ತೀರಾ, ನಿಮ್ಮ ಗುಣಲಕ್ಷಣ, ನಿಮ್ಮ ಸ್ವರೂಪ, ನಿಮ್ಮ ಮನಸ್ಸು ಕ್ರಿಸ್ತನ ಸ್ವರೂಪಕ್ಕೆ ನೀವೇನ ಬೆಳೆದಿದ್ದೆ ಆದ್ರೆ ನಿಮ್ಗೆ ಈ ಬಾಡಿ ಇರಲ್ಲ. ಬೇರೆ ಒಂದು ಬಾಡಿನ ಏನ್ ಮಾಡ್ತೀನಿ ನಾನು ಕೊಡ್ತೀನಿ ಅನ್ನೋಂತ ಒಂದು ವಿಷಯವನ್ನ ಏನ್ ಮಾಡಿದ್ರೆ ದೇವ್ರು ನಮ್ಗೆ ವಾಗ್ದಾನ ಮಾಡಿದ್ದಾರೆ. ಈಗ ಆ ಒಂದು ಬಯಕೆಯಲ್ಲಿ ಪ್ರತಿದಿನ ಕೂಡ ದೇವರ ಮಕ್ಕಳು ಸಮಯವನ್ನ, ಈ ಪ್ರಪಂಚದಲ್ಲಿ ಜೀವನವನ್ನ ಕಳೀತಾ ಇದ್ದಾರೆ ಅನ್ನೋದು ನಿಜವಾದಂತ ಒಂದು ಮಾತು. ಕ್ರಿಸ್ತನ ಹೆಸರು ಯಾರು ಈ ಕಡೆ ಅದರಲ್ಲಿ ಹೋಗ್ತಾ ಇರ್ತಾರೋ ಅವರು ಸಾಯ್ಬೇಕಂತ ಆಸೆ ಪಡ್ತಾರ? ಆಸೆ ಪಡ್ತಾರ? ಇಲ್ಲ ರೀ. ಇಲ್ಲ. ಸಾಯ್ಬೇಕಂದ್ರೆ ಆಸೆ ಪಡ್ತಾರ. ಅಂದ್ರೆ ನಾವು ಸಾಯ್ತಾ ಇಲ್ವಾಗ್ತೀನ? ಸಾಯ್ಬೇಕಂತ ಆಸೆ ಪಡಲ್ಲ. ಸಾಯ್ಬೇಕಂತ ಆಸೆ ಅಂದ್ರೆ ಸೂಸೈಡ್ ಮಾಡ್ಕೊಬೇಕಂದ್ಬಿಟ್ಟು ಯಾವುದೇ ದೇವ್ರ ಮಕ್ಕಳು ನಿರೀಕ್ಷಿಸಲ್ಲ ಅಲ್ವಾ. ಆದ್ರೆ ಒಂದ್ ವಿಷಯವನ್ನ ತುಂಬಾ ನಿರೀಕ್ಷೆ ಮಾಡ್ತಾರೆ. ನಿಜವಾಗ್ಲೂ ದೇವ್ರ ಮಕ್ಕಳು ದೇವ್ರ ದಯಲ್ಲಿ ಹೋಗಿದ್ದಾದ್ರೆ ಏನನ್ನ ಆಶಿಸ್ತಾರಂದ್ರೆ, ದೇವರು ನಮ್ಗೆ ಕೊಡ್ತೀನಂದ್ರಲ್ಲ ಆ ಶರೀರ, ಆ ದೇಹ, ಯಾವಾಗಪ್ಪ ಈ ದೇಹವನ್ನ ಬಿಟ್ಟು ಆ ದೇಹವನ್ನ ಪಡ್ಕೊಳ್ತೀನಿ. ಎದುರು ನೋಡುವಂತ ಮಹಾ ಪದವಿ ದೇವರು ಬಂದಾಗ ಸಿಗುತ್ತೆ ಅಲ್ವಾ ನಮ್ಗೆ. ನಾವೆಲ್ಲರೂ ಕೂಡ ಆ ಪದವಿನ ನೋಡಿ ಏನ್ ಮಾಡ್ತಾ ಇದೀವಿ, ಹೋಗ್ತಾ ಇದ್ವಿ. ಕ್ರಿಸ್ತನ ಸಾರೂಪ್ಯನ ಯಾವಾಗ ನಾವು ಹೊಂದುತ್ತೀವಿ ಅನ್ನೋದೇ ಮುಖ್ಯವಾದ ವಿಷಯ. ನಾವು ಅದನ್ನ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಹೋದನ ಫಿಲಿಪಿಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ ಓದ್ರಿ. ಫಿಲಿಪಿಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ದೇವರು ನಮ್ಮ ಮುಂದೆ ಇಟ್ಟಿರುವಂತಹ ಮಹಾ ಪದವಿಯನ್ನ ಗುರಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ಆ ಮಹಾ ಪದವಿ ಅನ್ನೋದು ಏನನ್ನ ಸೂಚಿಸುತ್ತೆ ಅಲ್ವಾ? ಅದು ಏನನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಿದೆ.
ಆ ಮಹಾಪದವಿ ಅಂತ ಬಂದಿದೆ ಇಲ್ಲಿ. ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಎದುರು ನೋಡುವ ಪದವಿ ಅಂತ ಬಂದಿರ್ಬೇಕಾದ್ರೆ ಅದು ಯಾವುದನ್ನ ಸೂಚಿಸ್ತಾ ಇದೆ? ಪದವಿ ಅಂದ್ರೆ ಏನು? ಬ್ರದರ್, ನಮ್ಮ ದೇಹಕ್ಕೆ ನಮ್ಮ ಆತ್ಮಕ್ಕೆ ಸಿಗ್ಬೇಕಾಗಿರ್ತಕ್ಕಂತ ಯೋಜನೆ ಕುರಿತು ಸೂಚಿಸ್ತದೆ. ನಮ್ಮ ಆತ್ಮಕ್ಕೆ ಅಂದ್ರೆ ನಮಗೆ ದೇಹಕ್ಕೆ ಸಿಗಬೇಕಾದ ವಿಮೋಚನೆ. ಆ ದೇಹ ಕೊಡುವಂತ ಒಂದು ಮಹಿಮೆ ಶರೀರವನ್ನು ಹೊಂದ್ಕೊಳ್ಳೋದಕ್ಕಾಗಿ ಇದಾಗ್ತದೆ. ಅದಕ್ಕಾಗಿ ಆತ ಓಕೆ. ಕೊಡ್ತಾರೆ. ಅಮರತ್ವ ಶರೀರ ಹೊಂದ್ಕೊಳ್ಬೇಕಾದ್ರೆ ನಾವು ಬ್ರದರ್, ಈ ದೇಹದಲ್ಲಿ ಯಾವ ಪದವಿನೂ ನಾವು ಹೊಂದಕ್ ಆಗಲ್ಲ ಬ್ರದರ್. ಈ ದೇಹ ಬಿಟ್ಟೋದ್ಮೇಲೆ ನಮಗೆ ಇದೆ ಪದವಿ ಸಿಗೋದು. ಓಕೆ, ಕರೆಕ್ಟ್. ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವತಿ, ನೀವು ಹೇಳಿದಂತ ಎಲ್ಲ ವಿಷಯ ಕರೆಕ್ಟ್ ಇದೆ. ಮುಖ್ಯವಾಗಿ ಆಲೋಚನೆ ಮಾಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ನಾವು ಈಗಾಗಲೇ ರಕ್ಷಣೆ ಹೊಂದ್ಬಿಟ್ಟಿದ್ದೀವಿ. ರಕ್ಷಣೆ ಹೊಂದಿರ್ಬೇಕಾದ್ರೆ, ದೇವ್ರು ನಮ್ಮನ್ನ ರಕ್ಷಣೆ ಹೊಂದಿದ್ರೆ ಇನ್ನೊಂದು ಪದವಿನ ನಾವು ಯಾಕೆ ಎದುರು ನೋಡ್ಬೇಕಾಗಿದೆ ಅಂದ್ರೆ, ಬೇರೊಂದು ಪದವಿನ ನಾವು ಎದುರು ನೋಡ್ಬೇಕಾಗಿರೋದು ನಿಜ. ಅದು ಯಾವಾಗ ಸಿಗುತ್ತೆ ಅಂತ ನೋಡ್ಬೇಕಾದ್ರೆ, ಯಾವಾಗ ಸಿಗುತ್ತೆ? ಈ ಓಟವನ್ನ ನಾವು ಅಂತ್ಯ ಮಾಡಿದ್ಮೇಲೆ ನಮಗೆ ಸಿಗುತ್ತೆ. ಸರಿ, ಪದವಿ ಅಂದ್ರೆ ಇಲ್ಲಿವರೆಗೆ ನೀವು ಹೇಳಿದಂತ ವಿಷಯಗಳೆಲ್ಲ ಕರೆಕ್ಟ್ ಇತ್ತು ಅಲ್ವಾ? ಈ ಪದವಿ ಅನ್ನುವಂಥ ಪದವನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಈ ಪದವಿ ಅಂತ ಹೇಳಿದಾಗ ಅದು ಸ್ಪಷ್ಟವಾಗಿ ಯಾವುದನ್ನ ತಿಳಿಸುತ್ತೆ ಅಂದ್ರೆ, ಕ್ರಿಸ್ತನ ಸ್ವರೂಪವನ್ನ ತಿಳಿಸುತ್ತೆ, ಕ್ರಿಸ್ತನ ಸಾರೂಪ್ಯವನ್ನ ತಿಳಿಸುತ್ತೆ. ಹೇಗಪ್ಪ ಅಂತ ನೋಡಿದ್ರೆ, ಈಗ ನಾವೆಲ್ಲ ಪದವಿ ಪಡ್ಕೊಳ್ತಿರ್ತಾರೆ. ಪದವಿ ಅಂದ್ರೆ ಏನಂತ ಹೇಳ್ಬೋದು? ಒಂದು ವ್ಯಕ್ತಿ ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಪೊಸಿಷನ್ ಬರ್ತಾನೆ ನೋಡಿ, ಆ ಹಂತ. ಒಂದ್ ವೇಳೆ ಅವ್ರ ರಾಜಕೀಯದಲ್ಲಿ ಇರ್ಬೋದು, ಇಲ್ಲ ಓದುವಿನ ಪದವಿಧಾರಣ ಆಗ್ಬೋದು, ಉತ್ತೀರ್ಣರಾಗ್ಬೋದು. ಪದವಿ ಅಂದ್ರೆ ಸ್ಥಾನ ಬ್ರದರ್, ಸ್ಥಾನ. ಸ್ಥಾನ ಅಲ್ವಾ? ಒಂದು ಹಾ, ವಿಶೇಷ ಸ್ಥಾನವನ್ನ ಗಳಿಸುವಂತ ವಿಷಯ ಇರ್ಬೋದು. ಇದೇನಪ್ಪಾ ಅಂದ್ರೆ ಒಂದು ಸ್ಥಿತಿ. ಆ ವ್ಯಕ್ತಿ ಜ್ಞಾನದಲ್ಲಿ ತುಂಬಾ ಹೆಚ್ಚಾಗಿರ್ಬೋದು, ಇಲ್ಲ ಅಧಿಕಾರದಲ್ಲಿ ತುಂಬಾ ಉನ್ನತವಾಗಿರ್ಬೋದು. ಈ ಪದವಿ ಅನ್ನೋದೇನಪ್ಪಾ ಅಂದ್ರೆ, ದೇವ್ರ ಮಕ್ಕಳು ದೇವ್ರ ಕರ್ತನ ಜೊತೆಗೆ, ದೇವ್ರ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಅವರು ರೀಚ್ ಆಗ್ಬೇಕಾಗಿರುವಂತ ಉನ್ನತವಾದಂತ ಒಂದು ಮಟ್ಟ. ಎಜುಕೇಶನ್ ಅಂತ ತಗೊಂಡ್ರೆ, ವಿದ್ಯಾಭ್ಯಾಸ ಅಂತ ತಗೊಂಡ್ರೆ, ದೇವ್ರ ಮಕ್ಕಳು ರೀಚ್ ಆಗಿರ್ಬೇಕಂತ ಹೈಯೆಸ್ಟ್ ಎಜುಕೇಶನ್. ಪೊಸಿಷನ್ ಅಂತ ತಗೊಂಡ್ರೆ, ದೇವ್ರ ಮಕ್ಕಳು ರೀಚ್ ಆಗಿರ್ಬೇಕಂತ ಹೈಯೆಸ್ಟ್ ಪೊಸಿಷನ್. ಈ ಸ್ಥಾನ, ಈ ಪೊಸಿಷನ್ಗೆ ನಾವು ಹೋಗ್ಬೇಕು. ಅದನ್ನ ನಾವೇನ್ ಮಾಡ್ತೀವಿ? ನಿರೀಕ್ಷೆ ಮಾಡ್ತಾ ಇದೀವಿ. ಏನಪ್ಪಾ ಪೊಸಿಷನ್ ಅಂದ್ರೆ, ಕ್ರಿಸ್ತನ ಸ್ವಾರೂಪ್ಯ. ಕ್ರಿಸ್ತನ ಸ್ವಾರೂಪ್ಯ ಅಂದ್ರೆ ಏನು? ಕ್ರಿಸ್ತನ ಸ್ವಾರೂಪ್ಯ ಅಂದ್ರೆ ಏನು? ಕ್ರಿಸ್ತನ ಹೆಜ್ಜೆ ಜಡ್ನಲ್ಲಿ ಅನುಸರಿಸಿ ನಡೆಯುವುದು. ಗೊತ್ತಾಯ್ತು, ಕ್ರಿಸ್ತನ ಹೆಜ್ಜೆ ಜಡಲ್ ನಡೆಯೋದು. ಕ್ರಿಸ್ತನ ಹೆಜ್ಜೆ ಜಡಲ್ ನಡೆಯೋದಂದ್ರೆ ಏನು? ಕ್ರಿಸ್ತನ್ ನಡತರ ನಡಿಬೇಕು ಬ್ರದರ್. ಹೊರ್ತಾರೆ ಆದ್ರನೇ ನಮ್ಗೆ ಅದು ಸ್ಥಾನ ಸಿಗ್ತದೆ. ಓಕೆ, ನಡತ್ತರ ನಡಿಬೇಕು. ಓಕೆ, ಕರೆಕ್ಟ್. ಹೇಳ್ತಾರ ವಿಷಯಗಳೆಲ್ಲ ಕರೆಕ್ಟ್. ಅಂದ್ರೆ ಇಲ್ಲಿ ಯಾಕೆ ವಿಷಯನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಷಯಗಳೆಲ್ಲ ಬರೀ ಜ್ಞಾನದಲ್ಲೇ ಇರಬಾರ್ದು. ಅದನ್ನ ನನಗೆ ಗುಣಲಕ್ಷಣವಾಗಿ ಕನ್ವರ್ಟ್ ಮಾಡೋದಕ್ಕೆ ನನಗೆ ಸಹಾಯವಾಗಿರ್ಬೇಕು. ಅದಕ್ಕೆ ಇಷ್ಟೊಂದು ವಿಷಯ ಕೇಳ್ತಾರದು. ಕ್ರಿಸ್ತನ ಹೆಜ್ಜೆಜಲ್ಲಿ ನಡೆಯೋದಂದ್ರೆ, ಕ್ರಿಸ್ತನಲ್ಲಿರುವಂತ ಗುಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ಳೋದು. ಕರೆಕ್ಟಾ? ನಮ್ಮಲ್ಲಿ ಬೆಳೆಸ್ಕೊಳ್ಳೋದು, ನಮ್ಮಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ಳೋದು. ಅಂತ ಗುಣಗಳು ನಮ್ಮಲ್ಲಿ ಇರಬೇಕಾದ ರೀತಿಯಲ್ಲಿ ನಾವು ಪ್ರತಿದಿನ ಬೆಳಿಬೇಕಾಗಿರೋದು. ಕರೆಕ್ಟ್ ಅಲ್ವಾ? ಹೌದು. ಆ ರೀತಿ ಬೆಳೆದ್ರೆ ಹೇಗಿರುತ್ತೆ? ಏನಾಗ್ತೀವಿ? ಆ ಪದವಿಯನ್ನ ನಾವೇನ್ ಮಾಡ್ಕೊಳ್ತೀವಿ? ನಾವು ಹೊಂದುವರಾಗಿರ್ತೀವಿ. ಅಂದ್ರೆ ಪದವಿನ ನಾವು ಮುಟ್ಟುವವರಾಗಿರ್ತೀವಿ ಅಲ್ವಾ? ಯಾವಾಗ ಪದವಿನ ಮುಟ್ತೀವೋ ನೋಡ್ರಿ, ಇಲ್ಲಿ ಕ್ರಿಸ್ತನ ಒಂದು ಹೆಜ್ಜೆ ಜಾಡಲ್ಲಿ ನಡಿಬೇಕು ಅಂತ ಹೇಳಿದ ತಕ್ಷಣ ನಮ್ಗಿಲ್ಲಿ ನಿಜವಾದ ಹೆಜ್ಜೆ ಜಾಡಲ್ಲ ಅಂತ ನಮ್ಗೆ ಗೊತ್ತು. ಆದ್ರೆ ಕ್ರಿಸ್ತನ ನಡೆಯೋ ರೀತಿಯಲ್ಲಿ ನಡಿಬೇಕು ಅಂದಾಗ ನಮ್ಮಲ್ಲಿ ಯಾರು ಪರಿಸೇರಿ ಇಲ್ವಲ್ಲ. ಪರಿಸೇರಿ ಸದಸ್ಯರು ಅವತ್ತು ಹಿಂಸೆ ಮಾಡದಂತ ಯಾರೇ ಒಂದು ಜನರಿಗೆ ಇಲ್ವಲ್ಲ. ನಾವು ಆ ರೀತಿಯಾಗಿ ನಡೆಯೋದಂತ ಯೋಚನೆ ಮಾಡೋದಿಲ್ಲ. ಇಲ್ಲಿ ಮುಖ್ಯವಾಗಿರುವಂತ ವಿಷಯ ಗುಣ. ಗುಣ, ಕ್ಯಾರೆಕ್ಟರ್. ಎಷ್ಟೇ ಟೆಕ್ನಾಲಜಿ ಬಂದ್ರು, ಎಷ್ಟೇ ವಿಜ್ಞಾನದಲ್ಲಿ ಮುಂದುವರೆದ್ರು, ಎಷ್ಟೇ ಜ್ಞಾನದಲ್ಲಿ ನಾವು ಅಭಿವೃದ್ಧಿ ಆದ್ರೂ, ದೇವ್ರ ಮಕ್ಕಳು ನಾವ್ ಏನ್ ಮಾಡಲ್ಲ ಅಂದ್ರೆ, ನಮ್ಮಲ್ಲಿ ಏನ್ ಕಾಣಿಸ್ಕೊಳ್ಳಲ್ಲ ಅಂದ್ರೆ ಕ್ಯಾರೆಕ್ಟರ್ ಅನ್ನೋದು ವಿಷಯ ಯಾವಾಗ್ಲೂ ಚೇಂಜ್ ಆಗಲ್ಲ. ಕರೆಕ್ಟಾ? ಆದಮಲ್ಲಿ ಇದ್ದಾಗಲೂ ಪ್ರೀತಿ ತೋರಿಸ್ಬೇಕಾಯ್ತು. ನಾವು 2001 ಕಂಪ್ಯೂಟರ್ ವರ್ಲ್ಡ್ ಬರ್ಬೇಕಾದ್ರೆ, ಇಲ್ಲಪ್ಪ ನಾವು ತುಂಬಾ ಅಭಿವೃದ್ಧಿ ಆಗ್ಬಿಟ್ಟಿದೀವಿ, ಅದರಿಂದ ಪ್ರೀತಿ ಅಂತ ಗುಣ ಎಲ್ಲ ಬೇಕಾಗಿಲ್ಲ ಅಂತ ಹೇಳಕ್ಕಾಗುತ್ತಾ? ಮನುಷ್ಯ ಬದುಕಬೇಕಾದ್ರೆ ಗುಣಲಕ್ಷಣಗಳು ಅವಶ್ಯವಾಗಿದೆ. ಕರೆಕ್ಟಾ? ಏನ್ ಬೇಕಾದ್ರೂ ಬದಲಾವಣೆ ಆದ್ರೂ ಕ್ಯಾರೆಕ್ಟರ್ ಮಸ್ಟ್ ಅಲ್ವಾ? ನೋಡ್ರಿ, ಇವತ್ತು ಪ್ರಪಂಚದಲ್ಲಿ ದೇವರು ಕೆಲವೊಂದು ವಿಷಯವನ್ನ ನೀವು ಗಮನಿಸಬಹುದು ಕ್ರಿಸ್ತನ ಪ್ರೀತಿಯ ಸರಸರ.
ಕೆಲವರು ಜೀವನದಲ್ಲಿ ಒಂದು ಹೊಸ ಒಂದು ಅಂದ್ರೆ ತುಂಬಾ ಒಂದು ಒಳ್ಳೆ ಗುರಿನ ಇಟ್ಕೊಂಡು ಹೋಗ್ತಾರೆ. ಅದು ತುಂಬಾ ಯಾರಪ್ಪ ಅಂದ್ರೆ ಈ ಪ್ರಪಂಚದಲ್ಲಿ ಏನೋ ಒಂದು ಸಾಧನೆ ಮಾಡಿದೀನಿ ಅಂತ ಹೇಳುವಂತ ಜನರು ಇರ್ತಾರೆ. ಏನಪ್ಪಾ ಅಂದ್ರೆ ಒಬ್ಬ ಸಾಧಾರಣ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಚಲನಚಿತ್ರದಲ್ಲಿ ನಟನೆ ಮಾಡಿ ಒಬ್ಬ ದೊಡ್ಡ ಹೆಸರಾಂತ ವ್ಯಕ್ತಿಯಾಗಿರ್ತಾನೆ. ಆ ಒಂದು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋದ್ರಿಂದ ಅವನ ಹೀರೋ ಅಂತ ಜನರೆಲ್ಲ ಹೊಗಳ್ತಾ ಇರ್ತಾರೆ. ಆಗ ಆ ವ್ಯಕ್ತಿಗೆ ಏನಿಸ್ತಾ ಇರೋದ್ರಿಂದ ನಾನು ತುಂಬಾ ಒಂದು ಉನ್ನತವಾದಂತ ಒಂದು ಮಟ್ಟವನ್ನ ನಾನು ಮುಟ್ಬಿಟ್ಟಿದ್ದೇನೆ ಅಂದ್ಬಿಟ್ಟು. ನೋಡ್ರಿ, ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಜನರು ಏನ್ ಮಾಡ್ತಾರೆ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅವ್ರ ಹಿಂದೆ ಸಾವಿರಾರು ಜನ ಅವ್ರ ಹಿಂದೆ ಇರ್ತಾರೆ. ಆ ವ್ಯಕ್ತಿಗಳು ನೋಡಿ, ಅವ್ರ ಕ್ಯಾರೆಕ್ಟರ್ಗೆ, ಅವ್ರ ಗುಣಗಳಿಗೆ ಸಾವಿರಾರು ಜನ ಏನ್ ಮಾಡ್ತಾರೆ, ಆ ವ್ಯಕ್ತಿಗಳ ಹಿಂದೆ ಆ ವ್ಯಕ್ತಿ ನೋಡಿದ್ರೆ ತುಂಬಾ ಸಂತೋಷ, ಆ ತರ ಇರ್ತಾರೆ. ಆದ್ರೆ ಅವರ ತೆರೆ ಅಂದ್ರೆ ಚಲನಚಿತ್ರದಲ್ಲಿ ಫಿಲಿಂ ಅಲ್ಲಿ ಬರುವಂತಹ ಕ್ಯಾರೆಕ್ಟರ್ ಅವರ ನಿಜ ಜೀವನದಲ್ಲಿ ಕಾಣಿಸ್ಕೊಳ್ಳುತ್ತಾ ಅಂತ ನೋಡಿದಾಗ ಅದು ಪ್ರಶ್ನಾರ್ಥಕವಾಗುತ್ತೆ. ಯಾಕೆಂದ್ರೆ ನಿಜ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ಸಹಿಸ್ಕೊಳ್ಳಕ್ಕೆ ಎಷ್ಟೋ ಜ್ಞಾನಿಂದನೂ ಆಗೋದಿಲ್ಲ. ನಟನೆ ಮಾಡಕ್ಕೆ ಬರುತ್ತೆ, ಒಳ್ಳೆ ಹೊರತರ ನಟನೆ ಮಾಡ್ತೀನಿ, ತುಂಬಾ ಪ್ರೀತಿ ಇಲ್ಲೋ ಒಂಥರ, ತುಂಬಾ ದಯೆ ತೋರ್ಸೋ ಒಂಥರ, ತುಂಬಾ ಕಾಪಾಡೋರ್ ತರ, ಇಡೀ ಊರ್ನೇ ಕಾಪಾಡೋ ತರ ನಟನೆ ಮಾಡ್ಬೋದು. ಆದ್ರೆ ನಿಜವಾದ ಲೈಫಲ್ಲಿ ಏನಾದ್ರೂ ಸಣ್ಣ ಒಂದು ಘಟನೆ ಬಂದ್ರೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ, ಆ ಒಂದು ಸಮಸ್ಯೆಗಳಿಂದ ಹೊರಡಕ್ಕಾಗಲ್ಲ. ನೋಡ್ರಿ, ದೇವ್ರು ಇದನ್ನು ಕೂಡ ಇವತ್ತು ಪ್ರಪಂಚದಲ್ಲಿ ಇಟ್ಬಿಟ್ಟಿದ್ದಾರೆ. ಒಂದು ವ್ಯಕ್ತಿ ನಟನೆ ಮಾಡೋದಕ್ಕೆ ಆಗುತ್ತೆ, ಬಟ್ ನಡೆಯೋದು ಕಷ್ಟ ಅನ್ನೋದನ್ನ ಇವತ್ತು ಫಿಲಿಂ ಇಂಡಸ್ಟ್ರಿ ತೋರಿಸ್ಕೊಡುತ್ತೆ. ಎಷ್ಟೋ ಜನರು ಆತರ ನಟನೆ ಮಾಡ್ತಾರೆ, ಬಟ್ ಅವರಲ್ಲಿ ಒಳ್ಳೆ ಗುಣಗಳಿರಲ್ಲ. ಆ ಒಳ್ಳೆ ಗುಣಗಳ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಒಳ್ಳೆಯವ್ರ ತರ ಆಕ್ಟಿಂಗ್ ಮಾಡ್ಬೋದು ಅಷ್ಟೇ, ಒಳ್ಳೆಯವರು ಇರಲ್ಲ. ಜೀವನದಲ್ಲಿ ನಾನಾ ಸಮಸ್ಯೆಗಳು, ನಾನಾ ಕಷ್ಟಗಳಿರುತ್ತೆ, ಅದರಿಂದ ಹೊರಡೆ ಬರೋದು ಗೊತ್ತಾಗೋದೇ ಇಲ್ಲ. ಆದ್ರೆ ದೇವ್ರು ಹೇಳ್ತಾರಂತ ವಿಷಯ ಏನಪ್ಪಾ ಅಂದ್ರೆ, ಈ ನಟನೆ, ಈ ವೇಷ ಎಲ್ಲ ಏನು ಬೇಕಾಗಿಲ್ಲ. ಕ್ರಿಸ್ತನ ಸ್ವರೂಪಿಯನ್ನ ನಿಜವಾದ ಮುಟ್ಟಕ್ಕೆ ಪ್ರಯತ್ನ ಪಡೋರು ಇರ್ಬೇಕು. ಆ ರೀತಿ ಪ್ರಯತ್ನ ಪಡೋರ ಇರ್ಬೇಕಾದ್ರೆ ಅವರ ನಡವಳಿಕೆ, ಅವರ ಪ್ರತಿದಿನ ಜೀವನ, ಇದೆಲ್ಲವನ್ನ ದೇವರು ಗಮನಿಸ್ತಾ ಇರ್ತಾರೆ. ಮನುಷ್ಯರು ಗಮನಿಸ್ತಾ ಇರ್ಬೋದು. ಇನ್ನು ಕೂಡ ಮನುಷ್ಯರು ಗಮನಿಸುವಂತ ರೀತಿಯಲ್ಲಿ ನಾವು ಜೀವನ ಮಾಡದೆ ಕೂಡ ಇರ್ಬೋದು. ಬೇರೆಯವ್ರು ನೋಡ್ಲಿ ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ನೋಡ್ರಿ, ನಾವ್ ಎಷ್ಟು ಚೆನ್ನಾಗಿ ಬದುಕ್ತಾ ಇದೀವಿ ಅಂತ ಎಲ್ಲರೂ ನೋಡ್ಲಿ, ನಾನು ಎಷ್ಟು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದೀನಿ ಅಂತ ನೋಡ್ಲಿ, ನಾನು ಎಷ್ಟು ದೊಡ್ಡ ತ್ಯಾಗ ಮಾಡ್ತೀವಿ ಅಂತ ನೋಡ್ಲಿ ಅಂತ ನಾವೇನಾದ್ರು ತೋರ್ಸ್ಕೊಳಕ್ ಇಷ್ಟಪಟ್ರೆ ಅದು ಯಾರು ನೋಡಕ್ ಇಷ್ಟಪಡಲ್ಲ. ದೇವ್ರ ಮಕ್ಕಳ ಜೀವನವನ್ನ ಯಾರಿಗೂ ಇಷ್ಟ ಆಗಲ್ಲ. ನೀವು ಬೇಕಾದ್ರೆ ಒಳ್ಳೆ ಶ್ರೀಮಂತರಾಗಿ ಒಳ್ಳೆ ಪೊಸಿಷನ್ ಅಲ್ಲಿ ನೋಡ್ರಿ, ನಾನು ಜನರ ಮುಂದೆ ಎಷ್ಟು ಹೆಸರು ಗಳಿಸಿ, ಕೀರ್ತಿ ಗಳಿಸಿ, ಸ್ಥಾನಮಾನವನ್ನು ಗಳಿಸಿ ಬದುಕ್ತೀನಿ ಅಂದ್ರೆ ಅದನ್ನ ನೋಡಕ್ಕೆ ತುಂಬಾ ಜನ ಇರ್ತಾರೆ. ಈ ನಮ್ ಜೀವನ ನೋಡಕ್ಕೆ ಯಾರಾದ್ರೂ ಇರ್ತಾರಾ? ಯಾರಿಲ್ಲ. ಯಾರಿಗೂ ಬೇಕಾಗಿಲ್ಲ ಲೈಫ್, ಆ ಮಾದರಿ ಬೇಕಾಗಿಲ್ಲ, ಆ ಒಂದು ಜೀವನ ಶೈಲಿ ಬೇಕಾಗಿಲ್ಲ. ಈ ರೀತಿಯಾದಂತ ಲೈಫ್ ಲೀಡ್ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ. ನಿಮ್ ಕತೆ ನಮ್ಗೆ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲೇ ಪ್ರಪಂಚ ಇರೋದು. ದೊಡ್ಡ ದೊಡ್ಡ ವ್ಯಕ್ತಿಗಳು ನಟನೆ ಮಾಡುವಂತವ್ರ ಹಿಂದೆ ಏನಿರುತ್ತೆ, ಪ್ರಪಂಚ ಇರ್ಬೇಕಾದ್ರೆ ಈ ರೀತಿ ಇಲ್ಲ. ಆದ್ರೆ ದೇವ್ರ ಮಕ್ಳು ನಾವು ಯಾರ ಹಿಂದೆ ಇದೀವಿ ಅಂದ್ರೆ, ಕ್ರಿಸ್ತನ ಹೆಜ್ಜೆಜಾಡಿನ ಫಾಲೋ ಮಾಡ್ಬೇಕಾದ್ರೆ ಅವರ ಒಂದು ಬೆಲೆ ಇವತ್ತು ಪ್ರಪಂಚದಲ್ಲಿ ಏನಪ್ಪಾ ಇದೆ, ಯೇಸು ಕ್ರಿಸ್ತ ಅಂದ್ರೆ ಜನ ಏನಂತ ತಿಳ್ಕೊಂಡಿದ್ದಾರೆ ಅಂದ್ರೆ, ಯೇಸು ಕ್ರಿಸ್ತನ್ಗೆ ಒಳ್ಳೆ ಒಂದು ಸ್ಥಾನಮಾನ ಇದೆಯಾ ಇವತ್ತು? ಇಲ್ಲ. ಆದ್ರೆ ಅವರ ಗುಣಲಕ್ಷಣಗಳು ಎಷ್ಟು ಉನ್ನತವಾದಂತ ದೇವ್ರ ಮಕ್ಳಿಗೆ ಗೊತ್ತು. ನಾವು ಅದನ್ನ ಟೇಸ್ಟ್ ನೋಡಿದ್ವಿ, ರುಚಿ ನೋಡಿದ್ವಿ. ಆತನ ಕ್ಯಾರೆಕ್ಟರ್, ಅದರ ಡೆಪ್ತ್ ಏನಂದ್ಬಿಟ್ಟು ನಾವು ಓದ್ಕೊಂಡ್ ಬರ್ತಾ ಇದೀವಿ ಪ್ರತಿದಿನ. ಅದೇ ನಮ್ ಸ್ಟಡಿ ಆಗ್ಬಿಟ್ಟಿದೆ. ಯಾವುದೇ ಸ್ಟಡಿ ಮಾಡಿದ್ರು ಆ ಸ್ಟಡಿ ಏನನ್ನ ಕರ್ಕೊಂಡೋಗ್ ಬಿಡುತ್ತಂದ್ರೆ, ಕ್ರಿಸ್ತನ ದೇವರ ಗುಣಗಳನ್ನ ಕ್ರಿಸ್ತನ ಮೂಲಕ ನಮ್ಗೆ ತಿಳಿಸ್ಕೊಡುವಂತ ಒಂದು ಸಬ್ಜೆಕ್ಟ್ಗೆ ನಮ್ನ ಕರ್ಕೊಂಡೋಗ್ ಬಿಡುತ್ತೆ. ನಾವ್ ಈ ರೀತಿ ಸ್ಟಡಿ ಮಾಡ್ತಾ ಏನ್ ಸ್ಟಡಿ ಮಾಡ್ತೀವಿ ಅಂದ್ರೆ, ಬರೀ ಕ್ರಿಸ್ತನ ಗುಣಲಕ್ಷಣ ಮಾತ್ರ ಸ್ಟಡಿ ಮಾಡಕ್ ಹೋಗಲ್ಲ. ಕಾಲಕ್ರಮೇಣ ಕ್ರಿಸ್ತನ ಗುಣಲಕ್ಷಣಗಳನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಳೋದನ್ನ ಏನ್ ಮಾಡ್ತೀವಿ, ಹೇಗೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಅದ್ ಮಾತ್ರ ಕ್ರಿಸ್ತನ ಗುಣಲಕ್ಷಣ ನಮ್ಮಲ್ಲಿ ಬೆಳೆಸ್ಕೊಂಡು ನಮ್ಮ ಹಾಗೆ ಬೇರೆಯವ್ರನ್ನ ಬೆಳೆಸೋದು ಹೆಂಗಂತ ಸ್ಟಡಿ ಮಾಡ್ತೀವಿ. ನೋಡ್ರಿ, ಈ ಪಾಠ ನಮ್ಗೆ ಹೆಂಗೆಲ್ಲ ಕಳಿಸ್ಕೊಡುತ್ತೆ. ಹೀಗೆ ಸ್ಟಡಿ ಮಾಡಿ ದೇವ್ರ ಏನ್ ಮಾಡ್ತಾರೆ, ಒಂದು ದಿನ ಒಂದು ದೊಡ್ಡ ಪದವಿಗೆ ಕೊಟ್ಬಿಡ್ತಾರೆ. ಒಂದು ದೊಡ್ಡ ಪದವಿಯಲ್ಲಿ ಬಂದು ನಿಂತೀವಿ, ದೊಡ್ಡ ಸ್ಥಾನದಲ್ಲಿ ಬಂದು ನಿಂತಿರ್ತೀವಿ. ಏನಪ್ಪಾ ಸ್ಥಾನಮಾನ ಅಂದ್ರೆ, ಕ್ರಿಸ್ತನ ಸಾರೂಪ್ಯ. ಕ್ರಿಸ್ತನ ಪ್ರೀತಿಯ ಸರಸರಿದೆ, ಈ ಕ್ರಿಸ್ತನ ಸಾರೂಪ್ಯದಲ್ಲಿ ಬಂದಿದ್ದವರಿಗೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಬಂದಿರ್ಬೇಕಾದ್ರೆ ಒಂದು ನೀತಿಯಲ್ಲಿ ಅನ್ವಯವಾಗುತ್ತೆ. ಏನ್ ನೀತಿ ಅನ್ವಯವಾಗುತ್ತೆ ಗೊತ್ತಾ? ನೋಡ್ರಿ, ಒಂದು ಪ್ರಾಣಿಗೆ ಪ್ರಾಣಿ ಮೈಂಡ್ ಇದೆ, ಮನುಷ್ಯರಿಗೆ ಮನುಷ್ಯರ ಮೈಂಡ್ ಇದೆ. ಆದ್ರೆ ಮನುಷ್ಯರಿಗೆ ದೇವರ ಮೈಂಡ್ ಇದ್ರೆ ಅವರಿಗೆ ಮನುಷ್ಯರ ಬಾಡಿ ಕರೆಕ್ಟ್ ಆಗಿರುತ್ತಾ? ಕರೆಕ್ಟ್ ಆಗಿರಲ್ಲ ಅಲ್ವಾ? ಆಗ ದೇವ್ರು ಡಿಸೈಡ್ ಮಾಡ್ತಾರೆ, ಇದು ತಪ್ಪು. ಇವರಿಗೆ ದೇವರ ಗುಣಲಕ್ಷಣ ಬೆಳೆದಿರ್ಬೇಕಾದ್ರೆ ಇವರ ಮನುಷ್ಯರ ಬಾಡಿಯಲ್ಲಿ ಇವರು ಕೆಲಸ ಮಾಡಕ್ಕಾಗಲ್ಲ. ಇವ್ರಿಗೆ ಏನ್ ಮಾಡ್ಬೇಕು, ದೇವರ ಆ ಒಂದು ಶರೀರವನ್ನೇ ಕೊಡ್ಬೇಕು. ಯಾಕಂದ್ರೆ ಇವರು ದೇವರ ಗುಣಲಕ್ಷಣ ತಮ್ಮಲ್ಲಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಇವರನ್ನ ಮನುಷ್ಯರ ಬಾಡಿಯಲ್ಲಿ ಇಟ್ಟು ಇರೋದು ಅನೀತಿ ಆಗ್ಬಿಡುತ್ತೆ, ಒಳ್ಳೇದಲ್ಲ. ಆ ದೇವರ ಯಾವುದೇ ನೀತಿಗೆ ಅನ್ವಯವಾಗಲ್ಲ.
ಆ ಶರೀರಕ್ಕೆ ಅದೇ ಆದ ಬಾಡಿ ಇರ್ಬೇಕು, ಮೈಂಡ್ ಸೆಟ್ ಇರ್ಬೇಕು. ಕರೆಕ್ಟ್ ಅಲ್ವಾ? ಆ ಮೈಂಡ್ ಡೆವಲಪ್ಮೆಂಟ್ ಆದ್ರೆ ಅದಕ್ಕೆ ಬೇರೆಯವ್ರ ಶರೀರ ಕೊಡ್ಬೇಕು. ಇಲ್ಲಾಂದ್ರೆ ಅದು ಕಷ್ಟ ಆಗುತ್ತೆ ಗೊತ್ತಾ ನಿಮ್ಗೆ. ನೀವು ಯಾವ ರೀತಿ ಯೋಚನೆ ಮಾಡ್ತೀರ, ಒಂದು ನಾಯಿಗೆ ಮನುಷ್ಯನ ಮೈಂಡ್ ಕೊಟ್ಬಿಟ್ರೆ ಹೆಂಗಿರುತ್ತೆ? ನಾಯಿಗೆ ಮನುಷ್ಯನ ಮೈಂಡ್ ಕೊಟ್ರೆ ನಾಯಿ ತರ ನಾಯಿ ಏನ್ ಮಾಡುತ್ತೆ? ತಟ್ಟೆಯಲ್ಲಿ ಊಟ ಮಾಡಕ್ ಇಷ್ಟಪಡುತ್ತೆ, ಆದ್ರೆ ಅದರ ದೇಹದಿಂದ ತಿನ್ನಕ್ಕಾಗುತ್ತಾ? ಡ್ರೆಸ್ ಹಾಕೊಬೇಕಂತ ಇಷ್ಟಪಡುತ್ತೆ, ಆದ್ರೆ ಡ್ರೆಸ್ ಮಾಡ್ಕೊಳಕ್ಕೆ ಅದಕ್ಕೆ ಶರೀರ ಆತರ ಇದೆಯಾ? ಹ್ಮ್. ಮಾತಾಡ್ಬೇಕಂತ ಇಷ್ಟಪಡುತ್ತೆ, ಆದ್ರೆ ಗಂಟ್ಲು ಅದಕ್ಕೆ ಮಾತಾಡಕ್ ಸುಮಾರು ಕೊಡುತ್ತಾ? ಇಲ್ಲ. ನಾಯಿಗೆ ಮನುಷ್ಯನ್ ಬಡಿಕೊಟ್ಬಿಟ್ರೆ, ಮನುಷ್ಯನ್ ಮೈಂಡ್ ಇತ್ತು ಅಂದ್ರೆ ನಾಯಿಗೆ ಅದು ಎಷ್ಟು ನರಳಾಟ ಇರುತ್ತೆ ಕ್ರಿಸ್ತನ ವಿದ್ಯಾಸರ. ಅದಕ್ಕೆ ಹೇಳ್ತಾರೆ ಇವತ್ತು ಜನ್ಮ ತಗೊಳ್ತಿ ಅಂದ್ಬಿಟ್ಟು. ಈ ಮನುಷ್ಯ ಇವತ್ತು ಮನುಷ್ಯನಾಗ ಹುಟ್ಟು ಮುಂದಿನ ಜನ್ಮ ನಾಯಾಗಿ ಹುಡ್ತಾನಂದ್ರೆ ಅವನ್ಗೆ ಇದೇ ಮನುಷ್ಯನ ನೆನಪಲ್ಲ ಇರ್ಬೇಕಾದ್ರೆ ನಾಯಿ ದೇಹದಲ್ಲಿ ಆ ಮನುಷ್ಯ ಹೆಂಗ್ ಬದುಕಿರ್ತಾನೆ ಯೋಚನೆ ಮಾಡ್ರಿ. ಆತರ ಹುಟ್ಟಕ್ ಸಾಧ್ಯತೆ ಇದೆಯಾ? ನಾಯಲ್ಲಿ ಮನುಷ್ಯನ ಮೈಂಡ್ ಇತ್ತು ಅಂದ್ರೆ, ಆ ಮನುಷ್ಯನ ಮೈಂಡ್ ಹೆಂಗೆಲ್ಲ ನಾನ್ ಬದುಕಿದೆ ಅಂತ ನೆನಪೇನ ಇತ್ತು ಅಂದ್ರೆ ಹೆಂಗ್ ವರ್ತನೆ ಮಾಡ್ಬೋದು? ಅದೆಲ್ಲ ಸುಳ್ಳು ಕತೆ, ಆಗೋದೇ ಇಲ್ಲ. ಅದು ದೇವರ ನೀತಿಗೆ ವಿರುದ್ಧವಾದದ್ದು. ದೇವ್ರೇನ್ ಮಾಡ್ತಾರೆ? ಯಾವ ಒಂದು ಶರೀರಕ್ಕೆ ಯಾವ ಮೈಂಡ್ ಇರ್ಬೇಕು ಅಷ್ಟೇ ಮೈಂಡ್. ಆ ಮೈಂಡ್ ಹೆಂಗಿರುತ್ತಂದ್ರೆ ಆ ಶರೀರಕ್ಕೆ ಅನುಗುಣವಾಗಿ ಆ ಮೈಂಡ್ ಇರುತ್ತೆ. ಎಕ್ಸ್ಟ್ರಾರ್ಡಿನರಿ ಮೈಂಡ್ ಇರಲ್ಲ, ಬೇರೆ ಅದನ್ನ ಬೆಳೆಸ್ಕೊಳ್ಳೋಕ್ಕೂ ಅದಕ್ಕೆ ಅವಕಾಶ ಇರಲ್ಲ. ಆದ್ರೆ ದೇವ್ರ ಮಕ್ಕಳು ನಮಗೆ ಕ್ರಿಸ್ತನ ಸ್ವರೂಪಿಯನ್ನು ಬೆಳೆಸ್ಕೊಳ್ಳೋಂತ ಅವಕಾಶ ಕೊಟ್ಟಾದ್ಮೇಲೆ ನಾವು ದೇವರ ಗುಣಗಳನ್ನ ಬೆಳೆಸಿದ್ರೆ ಈ ಬಾಡಿ ನಮ್ಗಳಲ್ಲಿ ಇರಲ್ಲ. ಈ ಬಾಡಿ ಇರಲ್ಲ ಅಂದ್ರೆ ಏನರ್ಥ? ಈ ಕಣ್ಣು, ಮೂಗು, ಬಾಯಿ ಯಾವ್ದು ಇರಲ್ವಾ ನಮ್ಗೆ? ಈ ಬಾಡಿ ಹೋಯ್ತು ಅಂದ್ರೆ ನೋಡಿ, ಮಣ್ಣಾಗ ಹೋಯ್ತು. ಹೆಂಗಿದ್ರು ನಾವು ಸತ್ಯ ತಿಳ್ಕೊಂಡಿದ್ವಲ್ಲ ದೇವ್ರ ಮಕ್ಳು ನಾವಲ್ಲ. ಒಟ್ನಲ್ಲಿ ನಾವೆಲ್ಲರೂ ಪುನರ್ತನದಲ್ಲಿ ಬರ್ತಿದ್ದಾನೆ. ಪುನರ್ತನಲ್ಲಿ ಬಂದ್ಮೇಲೆ ಹೆಂಗಿರ್ತೀವಿ ನಾವು? ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ ಬ್ರದರ್. ಅವ್ರು ಗೊತ್ತಿಲ್ಲ, ಆದ್ರೆ ನಮ್ಗೆ ಹೆಂಗಿರ್ತೀವೋ ಒಟ್ನಲ್ಲಿ ಕಣ್ಣಿರುತ್ತಾ? ಹೌದು. ಕಣ್ಣಂತೂ ನಮ್ಗೆ ಇದ್ದೇ ಇರುತ್ತೆ. ಅದು ಯಾವ ಮಹಿಮೇಲೆ ಇದ್ರು ಕೂಡ ಕಣ್ಣು ಇರ್ಬೇಕು. ಕರೆಕ್ಟ್ ನೋಟ ಇರುತ್ತಾ? ನೋಡುವಂತ ಒಂದು ವಿಷಯ ಇರುತ್ತೆ ನಮ್ಗೆ, ಇದ್ದೇ ಇರುತ್ತೆ. ಹಾಗಾಗ್ಬಿಟ್ಟು ದೇವ್ರು ಒಳ್ಳೆ ಬಾಡಿ ಕೊಟ್ಬಿಡ್ತೀನಪ್ಪ, ನಿಂಗೆ ಕಣ್ ಮಾತ್ರ ಕಾಣಿಸಲ್ಲ ಅಂತ ಇಟ್ಬಿಡ್ತೇನೆ ನಾವು? ಇಡಲ್ಲ. ಕಿವಿ ಕೇಳಿಸುತ್ತಾ? ಕಿವಿ ಅನ್ನೋದು ಇದ್ದೇ ಇರುತ್ತಾ? ಇದ್ದೇ ಇರುತ್ತೆ. ಜ್ಞಾನೇಂದ್ರಿಯಗಳು ಪೂರ್ತಿ ಇರುತ್ತೆ. ಮುಖ ಇರುತ್ತೆ ಅಂದ್ರೆ ಮುಖ ಈ ತರ ಇರುತ್ತೆ, ಬೇರೆ ತರ ಇರುತ್ತೆ, ಅದು ಸೆಕೆಂಡ್ರಿ. ಖಂಡಿತವಾಗ್ಲೂ ಇದಕ್ಕಿಂತ ಅಂದವಾಗಿರ್ಬೋದು, ಬ್ಯೂಟಿಫುಲ್ ಆಗಿರ್ಬಹುದು ದೇವ್ರು ಕೊಡುವಂತ ಈ ಲೋಕದ ಒಂದು ಶರೀರ ಏನೂ ಇಲ್ಲ ಅಲ್ವಾ? ಈ ಲೋಕದ ಶರೀರ ಹೆಂಗಿರುತ್ತೆ ನಮ್ದು? ನಾವು ಯೌವನಸ್ಥದಲ್ಲಿ ಇದ್ದಾಗ ನಮ್ ಫೋಟೋನ ಏನ್ ಮಾಡ್ತೀವಿ? ಅದ್ ಸರಿ ನೋಡ್ತಾ ಇರ್ತೀವಿ. ವಯಸ್ಸಾದ್ಮೇಲೆ ಏನ್ ಮಾಡ್ತೀವಿ ನಾವು? ವಯಸ್ಸಾದ್ಮೇಲೆ ನಾವು ಯೌವನಸ್ಥಾಗಿರೋಂಥ ಫೋಟೋ ನೋಡಿನೇ ಕನಸ್ಕಾಂತ ಇರ್ತೀವಿ. ಮತ್ತೆ ಯೌವನಸ್ಥರ ಆಗಕ್ಕಾಗುತ್ತಾ ನಮ್ ಕೈಯಲ್ಲಿ? ಆಗಲ್ಲ. ನಾನು ಎಷ್ಟು ಚೆನ್ನಾಗಿದ್ದೆ ನೋಡಿ, ಎಷ್ಟು ಸುಂದರವಾಗಿದ್ದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದ್ದೆ ನೋಡಿ. ವಯಸ್ಸಾಗ್ಬಿಡ್ತು ನನಗೀಗ. ಮತ್ತೆ ನಾನು ಏನ್ ಮಾಡಲ್ಲ, ಫೋಟೋ ನೋಡ್ಕೊಂಡು ನನ್ನ ಮುಖ ನೋಡ್ಕೊಬಹುದು ಮತ್ತೆ ನಾನು ಅಲ್ಲಿ ಚೇಂಜ್ ಆಗಕ್ಕಾಗಲ್ಲ ನಾನು. ಆದ್ರೆ ಕ್ರಿಸ್ತನ ವಿದ್ಯಾಸರಸರೇ, ಮುಂದೆ ಬರುವಂತ ದೇವ್ರು ಕೊಡುವಂತ ಆ ಒಂದು ದೇಹದ ಬಗ್ಗೆ ನಾವು ಯೋಚನೆ ಮಾಡ್ಬೋದಾ? ಅದು ಇದಕ್ಕಿಂತ ಮಹಿಮೆಯಲ್ಲಿ ಇರುತ್ತೆ. ಕ್ಷಮಿಸಿ, ಇದಕ್ಕಿಂತ ಮಹಿಮೆಯಲ್ಲಿ ಇರುತ್ತೆ ಅಲ್ವಾ? ಖಂಡಿತವಾಗ್ಲು ಸಿಸ್ಟರ್ ಕೇಳಿಸ್ತಾ ಇದೆಯಾ? ನಾನು ವಾಕ್ಯ ಕೇಳಿಸ್ತಾ ಇದೆಯಾ? ಇದಕ್ಕಿಂತ ಮಹಿಮೆಯಲ್ಲಿ ಇರುತ್ತೆ. ಖಂಡಿತ. ಯಾವ ರೀತಿ ಇದಂತ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಇದಕ್ಕಿಂತ ಮಹಿಮೆಯಲ್ಲಿ ಇರುತ್ತೆ. ಆದ್ರೆ ನನಗೆ ಕಣ್ಣಂತೂ ಕಾಣಿಸುತ್ತೆ, ಕಿವಿ ಅಂತ ಕೇಳಿಸುತ್ತೆ, ನಾನು ಗ್ರಹಿಸ್ಕೊಳ್ತೀನಿ. ಎಲ್ಲ ವಿಷಯ ಜ್ಞಾನೇಂದ್ರಿಯಗಳು ನನಗೆ ಸಿಗುತ್ತೆ, ಎಲ್ಲ ವಿಷಯಗಳು ಖಂಡಿತವಾಗ್ಲೂ ಇರುತ್ತೆ. ಆದ್ರೆ ಇದಂತೂ ಇರಲ್ಲ. ಆದ್ರೆ ಖಂಡಿತವಾಗ್ಲೂ ನನ್ನ ಗುಣಗಳಿಗೆ ತಕ್ಕ ಹಾಗೆ ಇರುತ್ತೆ. ನಾನು ಯಾವ ಗುಣವನ್ನ ಬೆಳೆಸ್ಕೊಂಡಿದ್ದೀನೋ ಅದಕ್ಕೆ ತಕ್ಕ ಹಾಗೆ ನನಗೆ ಆ ಬಾಡಿ ಇರುತ್ತೆ. ಕರೆಕ್ಟ್ ಅಲ್ವಾ? ಇದು ದೇವರ ಮಕ್ಕಳ ಎಲ್ಲರ ನಿರೀಕ್ಷೆ. ನಾವು ನಿರೀಕ್ಷೆ ಇಟ್ಕೊಂಡಿರೋದೇನಪ್ಪಾ ಅಂದ್ರೆ, ನಾನು ಕ್ರಿಸ್ತನ ಸ್ವರೂಪನ ಬೆಳೆಸ್ಕೊಂಡಿದ್ದೆ ಆದ್ರೆ ದೇವರು ನನ್ನನ್ನ ಇದೇ ಶರೀರದಲ್ಲಿ ಇಡಲ್ಲ. ಈ ಶರೀರದಿಂದ ನಾನು ವಿಮುಖನಾಗ್ತೀನಿ, ಇದರಿಂದ ಬಿಡುಗಡೆ ಆಗ್ತೀನಿ, ವಿಮೋಚನೆ ಆಗ್ತೀನಿ. ಅದನ್ನ ನಿರೀಕ್ಷೆನ ಇಟ್ಕೊಂಡೆ ನಮ್ ಲೈಫ್ ಲೀಡ್ ಆಗ್ತಾ ಇರೋದು ದೇವ್ರ ಮಕ್ಕಳು. ಈ ನಿರೀಕ್ಷೆ ನಮ್ಗಿಲ್ಲ ಅಂದ್ರೆ ಈ ಬೆಳವಣಿಗೆ ನಮ್ಗಿಲ್ಲ ಅಂತ ಅರ್ಥ. ಏನ್ ಹೇಳ್ತಾ ಇದ್ದೀನಿ ನಾನು? ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ? ಯಾವ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಕ್ರಿಸ್ತನ ವಿದ್ಯಾಸರಸರೇ, ನಾನು ಈ ನಿರೀಕ್ಷೆನ ಇಟ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಈ ಗುಣಗಳನ್ನ ನಾನು ಬೆಳೆಸ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ ಅಂತ ಅರ್ಥ. ಯಾಕೆ ಅಂದ್ರೆ ನಾನು ಆ ದೇಹವನ್ನ ಹೊಂದಬೇಕು ಅಂದ್ರೆ ಇನ್ನೊಂದು ವಿಷಯನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ.
ಕ್ರಿಸ್ತನ ಸ್ವರೂಪಿಯನ್ನ ಬೆಳೆಸ್ಕೊಬೇಕು ಅನ್ನೋದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ನಾನು ನಿರೀಕ್ಷಿಸುವಂತ ದೇಹ ಇಲ್ಲವೇ ನಾನು ಎದುರು ನೋಡುವಂತ ದೇವರಲ್ಲಿ ಪ್ರತ್ಯಕ್ಷನಾದಾಗ, ಅಂದ್ರೆ ದೇವರು ನನಗೆ ಕೊಡುವಂತ ದೇಹದ ಬಗ್ಗೆ ನನಗೆ ನಾಲೆಜ್ ಇಲ್ದೇ ಇದ್ರು, ನನಗೆ ಅರಿವಿಲ್ದೇ ಇದ್ರು, ಒಂದು ವಿಷಯ ಮಾತ್ರ ನನಗೆ ಗೊತ್ತಿರುತ್ತೆ, ನನಗೆ ತಿಳಿದೇ ಇರುವಂತಹ ದೇಹ ಖಂಡಿತವಾಗ್ಲೂ ಈ ಶರೀರಕ್ಕೆ ಸಂಬಂಧಪಟ್ಟಂತ ದೇಹಕ್ಕಿಂತ ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು. ಅದು ನನ್ನ ಮನಸ್ಸಲ್ಲಿದೆ. ಆದ್ರೆ ಆ ದೇಹವನ್ನು ಪಡ್ಕೊಳ್ಳೋಕೆ ನಾನು ಎಂತ ಗುಣಗಳನ್ನ ಬೆಳೆಸ್ಕೊಬೇಕು? ನಾನು ದೈವಿಕ ಗುಣಗಳನ್ನ ಬೆಳೆಸ್ಕೊಬೇಕು. ಕರೆಕ್ಟಾ? ದೇವ್ರನ್ನ ಕರೆದ್ಬಿಟ್ಟು ನೋಡ್ರಿ, ನಿಮ್ಗೆ ಅಮರತ್ವ ಕೊಡ್ತೀನಿ, ನೀವೆಲ್ಲರೂ ದೈವಿಕ ಗುಣಗಳನ್ನ ಬೆಳೆಸ್ರಿ ಅಂದ್ಬಿಟ್ರೆ ನಾವೇನ್ ಮಾಡ್ತಾ ಇದ್ವಿ? ದೇವ್ರೆ, ಅದೇನದು ದೈವಿಕ ಗುಣ? ಅದೇಗಿರುತ್ತೆ ದೇವ್ರೆ? ನಮ್ಗೆ ಗೊತ್ತಿಲ್ವಲ್ಲ, ಮನುಷ್ಯರು ನಾವು. ಆ ಗುಣ ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ತಂದೆ. ನೀವೇನ್ ಪಾಡಿಗೆ ಹೇಳ್ಬಿಟ್ರಿ ದೈವಿಕ ಗುಣಗಳು ಅಂದ್ಬಿಟ್ಟು. ಈಗ ನಾವು ನಾಯಿಗೆ ಹೋಗ್ಬಿಟ್ಟು, ನಾಯೇ ನೀನೇನ್ ಮಾಡೋ, ನೀನು ಮನುಷ್ಯನ್ ತರ ಆಗ್ಬೇಕಾದ್ರೆ ಮನುಷ್ಯನ್ ತರ ಯೋಚನೆ ಮಾಡು ಅಂತ ಹೇಳ್ಬಿಟ್ರೆ ಏನ್ ಗೊತ್ತಾಗುತ್ತೆ ನಾಯಿಗೆ? ಗೊತ್ತಾಗಲ್ವಲ್ಲ. ಹಂಗೆ ನಮ್ಮನ್ ಕರೆದ್ಬಿಟ್ಟು ದೇವ್ರ ಗುಣಗಳನ್ನ ಬೆಳೆಸ್ಕೊಂಡ್ಬಿಡ್ರಿ, ಅಮರತ್ವ ಕೊಡ್ತೀನಿ ಅಂದ್ರೆ ಏನ್ ಗೊತ್ತಾಗುತ್ತೆ ಅಂತ ನಾವು ಹೇಳ್ತೀವಿ ಅಂತ ದೇವ್ರ ಗೊತ್ತು. ಅದಕ್ಕೆ ದೇವ್ರ ಏನ್ ಮಾಡಿದ್ರು ಗೊತ್ತಾ? ನಮ್ ತರ ಮನುಷ್ಯನ ಏಸುಕ್ರಿಸ್ತನ ತರ ಕಳಿಸ್ಬಿಟ್ಟು ಆ ಗುಣನ ಅವ್ರೊಡ ಇಟ್ಟು, ಈ ಗುಣನ ನನ್ನ ಮಕ್ಕಳಿಗೆ, ಲೋಕದಲ್ಲಿರುವಂತ ಜನರಿಗೆ ತೋರಿಸ್ಬಿಟ್ಟು ಬಾ ಮಗನೇ, ಹೋಗಿ ದೈವಿಕ ಗುಣ ಅಂದ್ರೆ ಏನಂತ ಅವ್ರಿಗೆ ತಿಳಿಸ್ಕೊಟ್ಟು ಬಾ, ಪರಿಚಯ ಮಾಡಿ ಬಾ, ಅದ್ರ ಬಗ್ಗೆ ನಾಲೆಜ್ ಕೊಡು, ಮಾದರಿನ ಕೊಡು, ಎಕ್ಸಾಂಪಲ್ ಅವ್ರ ಮುಂದೆ ನಡೆದು ತೋರಿಸು, ಮಾತಾಡಿ ತೋರಿಸು. ಅವರ ಜೀವನವನ್ನ, ನಿಮ್ಮ ಜೀವನವನ್ನ ದೇವರು ಒಬ್ರು ಎಂತ ಜೀವನವನ್ನ ನಡೆಸ್ತಾರೆ, ಎಂತ ಗುಣಗಳನ್ನ ಹೊಂದಿರ್ತಾರೆ ಅಂತ ಇನ್ನ ಜೀವನದಲ್ಲಿ ಅದನ್ನ ತೋರಿಸ್ರು ಅಂತ ಯಾರ ಮೂಲಕ ತೋರಿಸ್ಕೊಟ್ಟು ಹೋಗಿದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತೋರಿಸ್ಕೊಟ್ಟು ಹೋಗಿದ್ದಾರೆ. ಈಗ ನಮ್ಗೆ ಆ ಗುಣ ಏನಂತ ಗೊತ್ತಾಯ್ತು. ಅರ್ಥ ಆಗ್ತಿದ್ಯಾ ಕ್ರಿಸ್ತನ ಪ್ರೀತಿಯ ಸರಸರಿದೆ? ಯೇಸು ಕ್ರಿಸ್ತನ ಗುಣ ಏನಂತ ಪ್ರತಿ ದಿನ ಸಹೋದರ ಪ್ರತಿ ಪಾಠದಲ್ಲೂ ಯಾವುದೋ ಒಂದು ವಿಷಯ ಖಂಡಿತವಾಗ್ಲು ಕ್ರಿಸ್ತನ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತ ವಿಷಯ ನಮ್ಮ ಮೈಂಡ್ ಅಲ್ಲಿ ಬಂದೇ ಬರುತ್ತೆ. ಯಾವ ರೀತಿ ಬರುತ್ತೆ? ಹೌದು ನೋಡು, ಯೇಸು ಕ್ರಿಸ್ತನ್ ಹಿಂಗೆ ಇದ್ರು, ಯೇಸು ಕ್ರಿಸ್ತ ಹಂಗೆ ಇದ್ರು, ಯೇಸು ಕ್ರಿಸ್ತು ಈ ತರ ಸಮಸ್ಯೆ ಬಂದಾಗ ಇಂಥ ಗುಣ ತೋರಿಸಿದ್ರು, ನಮ್ಮ ಕರ್ತನು ಇಂಥ ಶೋಧನೆಯಲ್ಲಿ ಈ ರೀತಿ ಗುಣ ತೋರಿಸಿದ್ರು, ನಾನು ಕೂಡ ತೋರಿಸ್ಬೇಕು. ಈ ರೀತಿ ತಾಳ್ಮೆ ಆಗಿದ್ರು, ನಾನು ಕೂಡ ತಾಳ್ಮೆ ಆಗಿರ್ಬೇಕು. ಈ ರೀತಿ ಸಂತೋಷವಾಗಿದ್ರು, ಇಂಥ ವಿಷಯದಲ್ಲಿ ನಾನು ಸಂತೋಷವಾಗಿರ್ಬೇಕು. ಇಲ್ಲಿ ದೀರ್ಘ ಶಾಂತಿಯಾಗಿದ್ರು, ಇಂಥ ಸನ್ನಿವೇಶದಲ್ಲಿ ನಾನು ದೀರ್ಘ ಶಾಂತಿ ಆಗಿರ್ಬೇಕು. ಇಲ್ಲಿ ತನ್ನನ್ನ ಹತೋಟಿ ಮಾಡ್ಕೊಂಡ್ರು, ನಾನು ಕೂಡ ನನ್ನ ಮನಸ್ಸನ್ನು ಹತೋಟಿ ಮಾಡ್ಕೊಬೇಕು. ನಾನು ಕೂಡ ದಯೆ ತೋರಿಸ್ಬೇಕು, ಯಾಕಂದ್ರೆ ಯೇಸು ಕ್ರಿಸ್ತನು ಇದೇ ರೀತಿ ದಯೆ ತೋರಿಸಿದ್ರು. ನಾನು ಕೂಡ ಅನುಕಂಪ ತೋರಿಸ್ಬೇಕು, ಕೃಪೆ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು. ಎಲ್ಲವನ್ನ ನನ್ನ ಕ್ರಿಸ್ತನ ಗುಣಗಳಲ್ಲಿ ಕಾಣಿಸ್ಕೊಂಡ್ಬಿಟ್ಟಿದ್ದಂತ ವಿಷಯಗಳನ್ನ ತೋರಿಸ್ಬೇಕು. ನಾನು ಕ್ಷಮಿಸ್ಬೇಕು, ಯಾಕಂದ್ರೆ ಆತನ ನಮಗೆ ಕ್ಷಮಿಸಿದರೆ. ಇದೆಲ್ಲ ಪಾಠವನ್ನ ಕ್ರಮೇಣ 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 ನಮಗೆ ಕಲಿಸ್ಕೊಡ್ತಾ ಇದ್ರೆ ಏನಕ್ಕಪ್ಪ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದ್ಬಿಟ್ರೆ ಅಲ್ವಾ, ನಿಮ್ಗೇನ್ ಸಿಗುತ್ತೆ? ಆ ಅಮೂಲ್ಯವಾದಂತ ಆ ಪ್ರತ್ಯಕ್ಷದಲ್ಲಿ ದೇವರ ಮಹಿಮೆಯ ಶರೀರ ನಿಮ್ಗೆ ಸಿಗುತ್ತೆ. ಇದು ನಮ್ಮೆಲ್ಲರ ನಿರೀಕ್ಷೆ. ಇದನ್ನೇ ಏನಂತೀವಿ ಅಂದ್ರೆ ನಿಜವಾದ ರಕ್ಷಣೆ. ನಾವು ಆಲ್ರೆಡಿ ರಕ್ಷಣೆ ಹೊಂದಿದೀವಿ ಆದಮನ ಮರಣದಿಂದ. ಆದ್ರೆ ಕಂಪ್ಲೀಟ್ ರಕ್ಷಣೆ ಯಾವಾಗಿರೋದು? ಕಂಪ್ಲೀಟ್ ರಕ್ಷಣೆ ಇರೋದು ನಾವು ಓಟವನ್ನ ಓಡಿ ಮುಗಿಸಿದ್ಮೇಲೆ, ಈ ದೇಹದಿಂದ, ಮಾಂಸದಿಂದ, ಶರೀರದಿಂದ ಬಿಡುಗಡೆ ಆಗುತ್ತೆ ನೋಡ್ರಿ, ಅದೇ ಕ್ರಿಸ್ತನ ಪ್ರೀತಿಯ ಸಹೋದರ ನಿಜವಾದ ರಕ್ಷಣೆ. ಆ ವಿಮೋಚನೆ ಇದೆಯಲ್ಲ, ಅದೇ ನಿಜವಾದ ರಕ್ಷಣೆ. ಅಂತಹ ವಿಮೋಚನೆಯನ್ನ ಪಡ್ಕೊಬೇಕಾದ್ರೆ ದೇವ್ರ ಮಕ್ಕಳು ನಮ್ಮಲ್ಲಿ ಕ್ರಿಸ್ತನ ಗುಣಗಳನ್ನ ಬೆಳೆಸ್ಕೊಳ್ತಾ ಇರ್ಬೇಕಾದ್ರೆ ಖಂಡಿತವಾಗ್ಲು ಪ್ರತಿದಿನ ಈ ಲೋಕದ ಯಾವುದೇ ವಿಷಯಕ್ಕಿಂತ ನಾವು ಯಾವಾಗಪ್ಪ ಓಟವನ್ನ ಓಡಿ ಮುಗಿಸ್ತೀವಿ, ಯಾವಾಗಪ್ಪ ಈ ಶರೀರದಿಂದ ಬಿಡುಗಡೆ ಆಗ್ತೀನಿ, ಯಾವಾಗ ಕ್ರಿಸ್ತನ ಸಾರೂಪ್ಯವನ್ನು ಧರಿಸ್ಕೊಳ್ತೀನಿ ಅಂತ ಭಾವನೆನೇ ನಮ್ಮ ಮೈಂಡ್ ಪೂರ್ತಿ ತುಂಬಿಕೊಂಡಿರುತ್ತೆ. ಇದು ಕೂಡ ಒಂದು ಗುರುತು. ನನ್ನ ಮೈಂಡಲ್ಲಿ ಏನ್ ತುಂಬಿಕೊಂಡಿದೆ ಅಂದ್ರೆ, ನಾನು ನಿಜವಾಗ್ಲೂ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೀತಾ ಇದ್ದೀನ ಅಂತ ನೋಡ್ಬೇಕಾದ್ರೆ ಈ ರೀತಿ ಭಾವನೆ ನಮ್ಮ ಮೈಂಡಲ್ಲಿ ಇತ್ತು ಅಂದ್ರೆ ಹೌದು, ನಾನು ಅದನ್ನೇ ನಿರೀಕ್ಷೆ ಇಟ್ಕೊಂತೀನಿ. ಪ್ರಪಂಚದಲ್ಲಿ ಯಾವುದೇ ನಿರೀಕ್ಷೆ ನನಗಿಲ್ಲ ಅಲ್ವಾ? ಪ್ರಪಂಚದಲ್ಲಿ ಯಾವುದೇ ಕನಸಿನ ಕೋಟೆ ಇರ್ಬೋದು, ನನ್ನನ್ನ ಭರವಸೆಗಳಿರ್ಬೋದು, ಈ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೇಕು, ಇಲ್ಲ ಶ್ರೀಮಂತ ಆಗ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ನಾನು ಕೂಡ ಹಂಗಾಗ್ಬೇಕು, ಹಿಂಗಾಗ್ಬೇಕು, ಏನಾದ್ರೂ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ನಾವು ವಿಶೇಷವಾದಂತ ವ್ಯಕ್ತಿ ಆಗಿರ್ಬೇಕಂತ ಯಾವುದೇ ಉದ್ದೇಶ ಇಲ್ಲ. ನನಗೆ ಇರೋದು ಒಂದೇ ಒಂದು ನಿರೀಕ್ಷೆ ಅಷ್ಟೇ, ನಾನು ಪ್ರತ್ಯಕ್ಷನಾದಾಗ ಕ್ರಿಸ್ತನ ಸಾರೂಪ್ಯದಲ್ಲಿ ಇರಬೇಕು, ಕ್ರಿಸ್ತನಿಗೆ ಸಿಕ್ಕಿದಂತಹ ಮಹಿಮೆ ನನಗೆ ಸಿಕ್ಕಿರಬೇಕು. ಅದಕ್ಕೆ ನಾನು ಕ್ರಿಸ್ತನ ಗುಣಗಳನ್ನ ಬೆಳೆಸ್ಕೊಬೇಕು. ಕರೆಕ್ಟಾ? ಇದೇ ಒಂದು ವಿಷಯವನ್ನ ನಾವು ಎದುರು ನೋಡ್ತಾ ಇದ್ವಿ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾ ಇದ್ದಾರೆ, ನಾವು ರಕ್ಷಣೆಯನ್ನು ಹೊಂದಿದವರಾದ್ರೂ ಇನ್ನೂ ಎದುರು ನೋಡೋರಾಗಿದ್ದೇವೆ. ಮೊದಲ ರಕ್ಷಣೆ ಹೊಂದ್ಬಿಡೋದು ಯಾಕೆ ಎದುರು ನೋಡ್ಬೇಕು? ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದಕ್ಕೆ
ಎದುರು ನೋಡುವುದೇಕೆ? ಯಾಕೆ ಎದುರು ನೋಡ್ಬೇಕು ಅಂದ್ರೆ ಪ್ರತ್ಯಕ್ಷ ಆಗಿಲ್ಲ, ಅದನ್ನ ಬರ್ತಾ ಇದೆ. ಪ್ರತ್ಯಕ್ಷವಾದನ್ನು ಎದುರು ನೋಡುವುದುಂಟೆ. ನಮ್ ಬಂದಿದ್ರೆ ಯಾಕೆ ಎದುರು ನೋಡ್ತೀವಿ ಅಂದ್ರೆ ಬರ್ಲಿಲ್ಲ. ಅದನ್ನ ಮುಂದಿನ ವಾಕ್ಯ ಹೇಳ್ತಾರೆ. ಹಾಗೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಒಂದು ವಿಷಯವನ್ನ ಗ್ರಹಿಸ್ಕೊಳ್ಬೇಕಾದ್ರೆ ದೇವ್ರ ಮಕ್ಳು ಈ ನಿರೀಕ್ಷೆ ಎಲ್ಲಿವರೆಗಿರುತ್ತಪ್ಪ? ಈ ನಿರೀಕ್ಷೆ ನಾವು ಓದ್ವಲ್ಲ ಇಲ್ಲಿ, ಆ ರಕ್ಷಣೆ ಏನೇನ್ ಮಾಡ್ತಿದೀವಿ ಎದುರು ನೋಡೋದು ಅಂತ. ಇಲ್ಲಿ ನಿರೀಕ್ಷೆ ಅಂತ ಬರಿಲ್ಲ, ನೀವು KGL ನೋಡಿದಾಗ ಒಂದು ನಿರೀಕ್ಷೆ ಅಂತ ಬರೆದೆ, ಒಂದು ಹೋಪ್. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಬೈ ಹೋಪ್ ಅಂತ ವಾಕ್ಯವನ್ನು ಯೂಸ್ ಮಾಡಿದ್ವಿ. ಹೋಪ್ ಅಂದ್ರೆ ನಿರೀಕ್ಷೆ, ಅಂದ್ರೆ ಎದುರು ನೋಡ್ತಾ ಇದ್ದೀನಿ, ಎದುರು ನೋಡುತ್ತೇನೆ ಅನ್ನುವಂತ ಪದ ಎಲ್ಲೆಲ್ಲ ಬಂದಿದೆ, ಅಲ್ಲಿ ನಿರೀಕ್ಷೆ ಅಂತ ಪದ ಬಂದಿರ್ಬೇಕಾಯ್ತು. ಓಕೆ, ಇಡ್ಲಿ ಈ ಇದ್ರಲ್ಲಿ ಆತರ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಇನ್ನ ಮುಂದಿನ ವಿಷಯ ಬಂದ, ಈ ನಿರೀಕ್ಷೆ ಎಲ್ಲಿವರೆಗಿರುತ್ತೆ? ಎಲ್ಲಿವರೆಗಿರುತ್ತೆ ಅಂದ್ರೆ ನಾವು ಕ್ರಿಸ್ತನ ಸಾರೂಪ್ಯನ ಪಡ್ಕೊಬೇಕಾದವರೆಗೂ ಮಾತ್ರ ನಿರೀಕ್ಷೆ ಅನ್ನೋದು ಬೇಕು. ಆಮೇಲೆ ನಿರೀಕ್ಷೆ ಅನ್ನೋದು ಬೇಕಾಗಿಲ್ಲ. ಅದಕ್ಕೋಸ್ಕರ ಕಾಯ್ದು ಕುಳಿಯುವಂತ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ. ಅಲ್ಲಿವರೆಗೂ ಅದನ್ನ ನಿರೀಕ್ಷಿಸ್ಬೇಕು ಅಲ್ವಾ? ಆಮೇಲೆ ಆ ನಿರೀಕ್ಷೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಓದ್ತಾ ಇದ್ವಿ ಈಗ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇದು ಮೂರು ಮುಖ್ಯ. ಆದ್ರೆ ಏನಾಗಿರುತ್ತೆ, ನಮ್ ಪ್ರೀತಿ ಮಾತ್ರ ಉಳ್ಕೊಳ್ಳುತ್ತೆ. ಎಲ್ಲೋ ಓದ್ತೀವಿ, ಅದನ್ನ ಓದ್ಬಿಡ್ರಿ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ ಕೊನೆಯ ವಾಕ್ಯ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ ಕೊನೆಯ ವಾಕ್ಯ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಈ ಮೂರು ನಿಲ್ತವೆ, ಪ್ರೀತಿನೇ ದೊಡ್ಡದು. ಅಂದ್ರೆ ಏನಪ್ಪ ಅರ್ಥ ಅಂದ್ರೆ, ಇವಾಗ ನಮ್ಗಿರೋದು ಇದು ಮೂರು. ಏನ್ ನಂಬಿಕೆ ಇಟ್ಕೊಂಡಿದೀವಿ ನಾವು ಅಲ್ವಾ? ಆತನೊಂದಿಗೆ ಬಾಧೆಗಳನ್ನು ಸಹಿಸುವುದಾದ್ರೆ ಆತನೊಂದಿಗೆ ಆಳ್ವಿಕೆ ಮಾಡ್ತೀವಿ ಅಲ್ವಾ? ನಿರೀಕ್ಷೆ ಇದೆ, ದೇವ್ರು ಕೊಟ್ಟಂತ ವಾಗ್ದಾನದ ಮೇಲೆ ನಾವು ಏನ್ ಮಾಡಿದೀವಿ? ನಂಬಿಕೆನ ಇಟ್ಕೊಂಡು ಒಂದಲ್ಲ ಒಂದಿನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿತೀವಿ ಅಂತ ನಿರೀಕ್ಷೆ ಇಟ್ಕೊಂಡಿದೀವಿ. ಅದ್ರ ಜೊತೆಗೆ ಪ್ರೀತಿನೂ ಬೆಳೀತಾ ಇದೆ. ಆದ್ರೆ ಕೊನೆಗಿರೋದು ಬರೀ ಪ್ರೀತಿ ಮಾತ್ರ. ನಂಬಿಕೆ, ನಿರೀಕ್ಷೆ ಅವಶ್ಯಕತೆ ಇಲ್ಲ. ಈ ಎದುರು ನೋಡೋದಕ್ಕೆ ನಮ್ಗೆ ಬೇಕಾಗಿಲ್ಲ. ಅಲ್ಲಿವರೆಗೆ ಎದುರು ನೋಡಕ್ಕೆ ಬೇಕು. ಅದೇ ದೇವ್ರ ಮಕ್ಳು ಇವತ್ತು ನಾವು ಎದುರು ನೋಡ್ತಿರೋಂಥ ವಿಷಯ ಏನಪ್ಪಾ ಅಂದ್ರೆ, ಈ ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ವಿಷಯವನ್ನ ನಾವು ಎದುರು ನೋಡ್ತಾ ಇಲ್ಲ. ಯಾಕಂದ್ರೆ ನಾವು ಎದುರು ನೋಡುವಂತ, ನಾವು ನಿರೀಕ್ಷಿಸುವಂತ ವಿಷಯ ಎಲ್ಲಿಲ್ಲ. ನಾವು ಎದುರು ನೋಡುವಂತ ವಿಷಯ ಎಲ್ಲಿಲ್ಲ? ಭೂಮಿಯಲ್ಲಿ ಇಲ್ಲ. ಎಲ್ಲಿದೆ? ಓದ್ರಿ ಕೊಲೊಸ್ಸೆದವರಿಗೆ 1ನೇ ಅಧ್ಯಾಯ 5ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೂ ದೇವಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾ ಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ನಿಮಿತ್ತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ನೀವು ಆ ಪದವಿಯನ್ನು ಕುರಿತು ಓದ್ರಿ sister. ನೀವು ಆ ಪದವಿಯನ್ನು ಕುರಿತು ನಿಮ್ಮ ಬಳಿಗೆ ಬಂದಿರುವ ಸುವಾರ್ತೆಯ ಸತ್ಯವಾಕ್ಯದಿಂದ ಮೊದಲೇ ಕೇಳಿದಿರಿ ಅಲ್ವರಾ? ನೋಡಿ, ಪರಲೋಕದಲ್ಲಿ ನಮಗೋಸ್ಕರ ಇಡಲ್ಪಟ್ಟಿದೆ ಅಲ್ವಾ? ಏನಪ್ಪ ಇಡಲ್ಪಟ್ಟಿದೆ? ಏನಂತ ಒಂದು ಬಿರುದು ದೇವ್ರು ಕೊಡ್ತಾರೆ ಅಂದ್ಬಿಟ್ಟು ನಮ್ಮ ಸುವಾರ್ತೆ ಮೂಲಕ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಮ್ಮ ನಿರೀಕ್ಷೆ ಇದೆ ಇವತ್ತು. ಆದ್ರೆ ನಮಗೆ ಸಿಗ್ಬೇಕಾಗಿರುವಂತ ಒಂದು ಮಹಾ ಪದವಿ, ಇಲ್ಲವೇ ದೇವ್ರು ಕೊಡುವಂತ ಬಿರುದು, ಇಲ್ಲ ಕ್ರಿಸ್ತನ ಸಾರೂಪ್ಯ ಹೊಂದಿದ ಮೇಲೆ ಸಿಗುವಂತ ಅಮರತ್ವವುಳ್ಳ ಜೀವ ಎಲ್ಲಿ ಇಲ್ಲ? ಭೂಮಿಯಲ್ಲಿ ಇಲ್ಲ. ಯಾಕೆ ಭೂಮಿಯಲ್ಲಿ ಇಲ್ಲ? ಯಾಕೆ ಅಮರತ್ವನ ಭೂಮಿಯಲ್ಲಿ ಇರ್ಲಿಲ್ಲ ಅಲ್ವಾ? ಅಮರತ್ವವುಳ್ಳ ದೇಹ ಭೂಮಿಗೆ ಸೂಟೇಬಲ್ ಅಲ್ಲ, ಭೂಮಿಗೆ ತಕ್ಕಂತ ಶರೀರ ಅಲ್ಲ. ದೇವ್ರು ಕೊಡುವಂತ ಒಂದು ನೂತನ ಸ್ವಭಾವ ಅದು ಭೂಮಿಗೆ ಸಂಬಂಧಪಟ್ಟದ್ದಲ್ಲ. ಅದು ದೇವರ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಆಕಾಶಕ್ಕೆ ಸಂಬಂಧಪಟ್ಟದ್ದು, ಪರಲೋಕಕ್ಕೆ ಸಂಬಂಧಪಟ್ಟದ್ದು ಅಲ್ವಾ? ಪರಲೋಕ ಅಂದ್ರೆ ನಾವ್ ಹೇಳಿದ ತಕ್ಷಣ ನಾವು ಅಲ್ಲೋಗ್ಬಿಡ್ತೀವಿ. ಪರಲೋಕದಲ್ಲಿ ಒಂದು ದೇಹ ಕೊಡಲ್ಪಡುತ್ತೆ. ಪರಲೋಕದಲ್ಲಿ ಮಾತ್ರ ದೇಹ ಸೂಟಬಲ್ ಆಗುತ್ತೆ. ಅಲ್ಲಿಂದ ನಾವು ಭೂಲೋಕಕ್ಕೆ ಬರಕ್ಕಾಗಲ್ಲ, ಮತ್ತೆ ಬೇರೆ ಲೋಕಕ್ಕೆ ಹೋಗಕ್ಕಾಗಲ್ಲ, ಅಲ್ಲೇ ಇರ್ಬೇಕಂತ ಆ ಅರ್ಥದಲ್ಲಿ ಅಲ್ಲ. ಎಲ್ ಬೇಕಾದ್ರೂ ಹೋಗ್ಬೋದು ಅದು. ಆದ್ರೆ ಭೂಮಿಗೆ ಸಂಬಂಧಪಟ್ಟಂತ ಮನುಷ್ಯನ ಶರೀರ ಅಲ್ಲ. ಆ ರೀತಿಯಾದಂತ ದೇಹವೇ, ಆ ರೀತಿಯಾದಂತ ಒಂದು ವಿಷಯವೇ ದೇವರು ನಮ್ಗೆ ಪರಲೋಕದಲ್ಲಿ ನಮಗೋಸ್ಕರ ಇಟ್ಟಿದ್ದಾರೆ ಅಲ್ವಾ? ಹಾಗಿರ್ಬೇಕಾದ್ರೆ ಅದಕ್ಕಿಂತ ಮೊದಲು ನಾವು ಯಾವುದನ್ನ ನಾವು ಬೆಳೆಸ್ಕೊಬೇಕಂದ್ರೆ ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಬೇಕು ಅಲ್ವಾ? ಸೊ ನಾವು ಈ ಒಂದು ಸಾರೂಪ್ಯನ ಬೆಳೆಸ್ಕೊಳ್ತೀವಿ ಅನ್ನೋದಕ್ಕೆ ಖಂಡಿತವಾಗ್ಲೂ ನಮ್ಮಲ್ಲಿ ಸಾಧ್ಯತೆ ಇಲ್ಲ ಅಂತ ಚೆನ್ನಾಗಿ ಗೊತ್ತು, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಗೊತ್ತು. ಆದ್ರೆ ಬೆಳೆಸ್ಕೊಳ್ತೀವಿ ಅಂತ ಹೇಳೋದಕ್ಕೆ ದೇವರ ವಿಶೇಷವಾದಂತ ಒಂದು ವಿಷಯ ಇದು. ಏನಪ್ಪ ಅದು ಅಂದ್ರೆ ಕೃಪೆ. ನಮಗೋಸ್ಕರ ಕೊಡಲ್ಪಟ್ಟಿರುವಂತ ಕೃಪೆ ಇದೆಯಲ್ಲ, ಆ ಕೃಪೆ ಖಂಡಿತವಾಗ್ಲೂ ಏನಂತಿದೆ? ಬೆಳೆಸ್ಕೊಳ್ತೀವಿ. ನೋಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈ ನಿರೀಕ್ಷೆ ನಮ್ಮಲ್ಲಿ
ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಒಂದು ಸಾಧ್ಯತೆ ಯಾವಾಗಿರುತ್ತೆ? ಹೇಗಾದ್ರೂ ಇಲ್ಲಿಂದ ಏನ್ ಮಾಡ್ತೀವಿ ನಾವು, ಆ ಒಂದು ಮಹಿಮೆಯಲ್ಲಿ ಪ್ರವೇಶ ಮಾಡ್ಲೇಬೇಕು ಅನ್ನುವಂತ ಒಂದು ನಿರೀಕ್ಷೆ ನಮ್ಮಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡು ಅದ್ರಲ್ಲಿ ಸಂತೋಷ ಪಡೋದಕ್ಕೆ ಕಾರಣ ಏನಪ್ಪಾ ಇರುತ್ತೆ ಅಂತ ನೋಡಿದ್ರೆ, ಎಷ್ಟ್ರ ಮಟ್ಟಿಗೆ ದೇವರ ದಾರಿಯಲ್ಲಿ ನಡಿತೀವೋ ಅಷ್ಟ್ರ ಮಟ್ಟಿಗೆ ಪ್ರಪಂಚದ ಒಂದು ವಿಷಯ, ಲೋಕದಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟವಾಗ್ಬಿಡುತ್ತೆ ನಮ್ಗೆ. ಕಷ್ಟ ಅಂದ್ರೆ ಯಾವ ತರ ಕಷ್ಟ ಹೇಳ್ತಾ ಇದೀನಿ ಅಂದ್ರೆ, ಊಟಕ್ಕೆ ಕಷ್ಟ, ಜೀವನ ಮಾಡೋದು ಕಷ್ಟ, ಅಡಿಗೆ ಮಾಡೋದು ಕಷ್ಟ, ಅದೆಲ್ಲ ಬಗ್ಗೆ ಮಾತಾಡ್ತಿಲ್ಲ ನಾನು. ಈ ಲೋಕದ ವಿಷಯಗಳು, ಈ ಲೋಕದ ಗುಣಲಕ್ಷಣಗಳು ನಮ್ಮನ್ನ ಹಾಗೆ ಮಾಡ್ತಾ ಇರತ್ತೆ. ನಮ್ಗೆ ಸರಿಸಾಟಿಯಾದಂತ ವ್ಯಕ್ತಿಗಳು ಭೂಮಿಯಲ್ಲಿ ಯಾರೂ ಸಿಗಲ್ಲ. ನಮ್ಮ ಮನಸ್ಸಿಗೆ ಸರಿ ಹೊಂದುವಂತ ವ್ಯಕ್ತಿಗಳೇ ಸಿಗಲ್ಲ. ಯಾರು ಕೂಡ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂಥವ್ರು ಸಿಗೋದೇ ಇಲ್ಲ ನಮ್ಗೆ. ಆ ರೀತಿ ಸನ್ನಿವೇಶ ಬಂದಾಗ ಏನಾಗುತ್ತೆ, ನಮ್ಗೆ ಒಬ್ಬಂಟಿಗರಾಗ್ತೀವಿ. ಒಂದು ನೂತನ ಸೃಷ್ಟಿನ ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿಗಳು ಪ್ರಪಂಚದಲ್ಲಿ ಯಾರೇ ಇರಲ್ಲ. ಆ ರೀತಿ ಯಾರಾದ್ರೂ ನೀವು ಸಹವಾಸ ಬೆಳೆಸ್ಕೊಂಡ್ರೆ ನಿಮ್ಮನ್ನ ತಪ್ಪಾದ ದಾರಿಯಲ್ಲಿ ನಡೆಸೋರೇ ಇರ್ತಾರೆ. ಒಂದು, ಅವ್ರೇನಾದ್ರೂ ಮೋಸ ವಂಚನೆಗಳನ್ನ ಮಾಡ್ತಾರೆ, ಇಲ್ಲ ನಮ್ಮ ಲೋಕದ ಆಸೆಗಳಿಗೆ ನಡೆಸ್ತಾರೆ, ಇಲ್ಲ ಏನ್ ಮಾಡ್ತಾರೆ, ಜೀವನವನ್ನ ಚೆನ್ನಾಗಿ ಬಾಳ್ಬೇಕಂತ ಮಾದರಿ ತಿಳಿಸೋಕೆ ಮುಂದೆ ಹೋಗ್ತಾರೆ, ಇಲ್ಲ ಪ್ರಪಂಚದಲ್ಲಿ ಹೆಸರು ಗಳಿಸುವಂತ ಒಂದು ವಿಷಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇದೇ ಸಿಸ್ಟಮೇ ತುಂಬಾ ಚೆನ್ನಾಗಿರುತ್ತೆ, ಇದೇ ಸಿಸ್ಟಮೇ ಪ್ರಪಂಚ ಪೂರ್ತಿ ತುಂಬಿಕೊಂಡಿರುತ್ತೆ. ಆದ್ರೆ ದೇವ್ರ ದಾರಿಯಲ್ಲಿ ನಡ್ಸಕ್ಕೆ ಯಾರು ಇರಲ್ಲ. ಹಾಗಾಗಿ ದೇವ್ರ ಮಕ್ಳು ಏನಾಗ್ತಾರೆ ಅಂದ್ರೆ ಒಬ್ಬಂಟಿಗಾಗ್ಬಿಡ್ತಾರೆ. ಅವರಿಗೆ ಸರಿಯಾಗಿ ಇರುವಂತ ಒಂದು ವ್ಯಕ್ತಿ ಯಾರಾಗಿರ್ತಾರೆ, ಒಂದು ನೂತನ ಸೃಷ್ಟಿಗೆ ನೋಡ್ರಿ, ಈಗ ದೇವರ ಆದಮನ ಸೃಷ್ಟಿ ಮಾಡಿ ಏನ್ ಮಾಡಿದ್ರು, ಆದಮ್ ಒಂಟಿಯಾಗಿರೋದು ಒಳ್ಳೇದಲ್ಲ ಅಂದ್ಬಿಟ್ಟು ಹವ್ವಳನ್ನ ಕೊಟ್ರು. ಕರೆಕ್ಟಾ? ಕರೆಕ್ಟ್ ಬ್ರದರ್. ಹಾ, ಈಗ ನೂತನ ಸೃಷ್ಟಿ ಇನ್ನೂ ಡಿಫ್ರೆಂಟ್, ಬೇರೆ ತರ ಮೈಂಡ್ ಸೆಟ್ ಆಗ್ತಿದೆ, ಬೇರೆ ಗುಣಗಳನ್ನ ಬೆಳೆಸ್ಕೊಳ್ತಿದೆ. ಈ ನೂತನ ಸೃಷ್ಟಿಗೆ ಒಬ್ಬ ದೇವ್ರ ಮಕ್ಕಳು ಒಂದು ಸಭೆಯ ವರ್ಗದವ್ರು ಬೆಳೀತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಸಭೆ ವರ್ಗದವ್ರನ್ನ ಯಾರು ಅರ್ಥ ಮಾಡ್ಕೊಬಹುದು? ಇನ್ನೊಬ್ಬ ನೂತನ ಸೃಷ್ಟಿ ಮಾತ್ರ. ಇನ್ನೊಬ್ಬ ನೂತನ ಸೃಷ್ಟಿ ಅಂದ್ರೆ ನೂತನ ಸೃಷ್ಟಿ, ಹೆಸರು ನೂತನ ಸೃಷ್ಟಿ, ನಿಜವಾಗ್ಲೂ ಆ ಗುಣಗಳಲ್ಲಿ ಯಾರು ನಡೀತಾ ಇದ್ರೋ ಅವ್ರು ಮಾತ್ರ ಆ ದಾರಿಲಿ ಅವನ್ನ ಕಂಡ್ಕೊಳ್ತಾರೆ ಅಲ್ವಾ? ಅವ್ರನ್ನ ಅರ್ಥ ಮಾಡ್ಕೊಳ್ತಾರೆ. ಅವ್ರು ಹೇಳಿದ್ ಇವ್ರಿಗೆ ಅರ್ಥವಾಗುತ್ತೆ, ಇವ್ರು ಹೇಳಿದ್ ಅವ್ರಿಗೆ ಅರ್ಥವಾಗುತ್ತೆ. ಬೇರೆ ಯಾರ ಹತ್ರ ಮಾತಾಡಿದ್ರು ಏನು ಅರ್ಥ ಆಗಲ್ಲ ಅವ್ರಿಗೆ. ಕರೆಕ್ಟಾ? ಮಾತಾಡಕ್ಕಾಗಲ್ಲ. ಅವ್ರ ವಿಷಯಗಳನ್ನ ನಾವು ಮಾತಾಡಕ್ಕಾಗಲ್ಲ, ನಮ್ ವಿಷಯ ಅವ್ರಿಗೆ ಅರ್ಥ ಆಗಲ್ಲ. ಕರೆಕ್ಟಾ? ಪ್ರಪಂಚದಲ್ಲಿ ಇದೇ ನಡೀತಾರೆ. ದೇವ್ರ ಮಕ್ಳಿಗೆ ಸಮಸ್ಯೆ ಇದೆ. ಒಂದು, ದೇವ್ರ ವಿಷಯ ಮಾತಾಡ್ಬೇಕು, ದೇವ್ರ ವಿಷಯ ಕೇಳೋರು ಅವ್ರು ರೆಡಿ ಇಲ್ಲ ಅಲ್ವಾ? ಆದ್ರೆ ಅವ್ರ ವಿಷಯ ಕೇಳಕ್ ನಾವು ರೆಡಿ ಇಲ್ಲ. ಏನಾಗುತ್ತೆ, ಪ್ರಪಂಚದಲ್ಲಿ ದೇವ್ರ ಮಕ್ಕಳು ಹಲವಾರು ಸಮಯದಲ್ಲಿ ಅವರಿಗೆ ಸರಿಸಮವಾದಂತ ದೇವರ ಗುಣಲಕ್ಷಣ ಬೆಳೆಸ್ಕೊಡುವಂತ ವ್ಯಕ್ತಿಗಳೇ ಸಿಗೋದು ಕಷ್ಟವಾಗುತ್ತೆ. ಯಾರು ಒಬ್ಬಟ್ಟಿಗೆ ಆಗ್ತೀವಿ. ಹಾಗೆ ಒಂದ್ ವೇಳೆ ಸಿಕ್ಕಿದ್ರು ಮಾಂಸದಲ್ಲಿರೋವರೆಗೂ ಯಾವುದೇ ನೂತನ ಸೃಷ್ಟಿ ಇನ್ನೊಬ್ಬ ನೂತನ ಸೃಷ್ಟಿ ಇಲ್ಲ, ಯಾವುದೇ ಸಭೆ ವರ್ಗದವರು ಇನ್ನೊಬ್ಬ ಸಭೆ ವರ್ಗದವ್ರನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕಷ್ಟವಾಗುತ್ತೆ. ಖಂಡಿತವಾಗ್ಲೂ ಇದು ನಿಜವಾದಂತ ಮಾತು. ನಮ್ಗೊತ್ತು, ಅಪೋಸ್ತಲ ಪಾಲ್ ಏನ್ ಮಾಡ್ತಾರೆ, ಬರ್ತಾ ಇರ್ತಾರೆ, ಬರ್ನಬ ಇಬ್ರು ಒಟ್ಟಿಗೆ ಬರ್ತಾ ಇರ್ತಾರೆ. ಅಪೋಸ್ತಲ ಪಾಲ್ ಬರ್ನಬಾಸ್ ಇಬ್ರು ಒಟ್ಟಿಗೆ ಇರ್ತಾರೆ. ಯಾವುದೇ ಸಮಯದಲ್ಲಿ ಇಬ್ರು ಸಪರೇಟ್ ಆಗ್ತಾರೆ. ಅವ್ರು ಹೇಳಿದ್ ಇವ್ರಿಗೆ ಒಪ್ಕೊಳ್ಳಲ್ಲ, ಇವ್ರು ಹೇಳಿದ್ ಅವ್ರು ಒಪ್ಕೊಳ್ಳಲ್ಲ. ಮಾಂಸದಲ್ಲಿ ಇರೋರು ಕ್ಲಾಶ್ ಆಗ್ತಾನೆ ಇರುತ್ತೆ, ಅರ್ಥ ಮಾಡ್ಕೊಳ್ಳೋದು ಕಷ್ಟವಾಗ್ತಾ ಇರುತ್ತೆ. ಆದ್ರೆ ಯಾರು ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು, ಸಂಪೂರ್ಣವಾಗಿ ಆ ಗುರಿನ ತಲುಪಿದವರು ಅಲ್ವಾ? ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಒಬ್ರು ಯಾರು ಇರ್ತಾರೆ ಅಂದ್ರೆ, ನಾವು ಓಟ ಓಡಿ ಮುಗಿಸಿ ಆ ಸಭೆಯಲ್ಲಿ ಸೇರಿದ್ಮೇಲೆ ಈ ಲೋಕದಿಂದ ಒಬ್ರು ಓಟ ಓಡಿ ಮುಗಿಸಿ ಬಂದಿರ್ತಾರೆ ನೋಡ್ರಿ, ಅವ್ರು ಮಾತ್ರ ನಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ. ಪ್ರೀತಿಯ ಸಹೋದರರೇ, ಅದರಿಂದ 1,44,000 ಜನ ಹೆಂಗಿರ್ತಾರೆ ಅಂದ್ರೆ ಒಂದೇ ಮೈಂಡ್. ಸಭೆ ಯೇಸು ಕ್ರಿಸ್ತ ಒಂದೇ ಮೈಂಡ್, ಒಂದ್ ಬಾಡಿ, ಒಂದ್ ಮೈಂಡ್, ಒಂದು ತಲೆ, ಬಾಡಿ ಅಷ್ಟೇ, ಎಲ್ಲ ಕನೆಕ್ಟೆಡ್, ಒನ್ನೆಸ್ ಆಗಿರುತ್ತೆ ಅಲ್ಲಿ. ಅದನ್ನ ಯಾವುದೇ ಕಾರಣಕ್ಕೂ ದೇವ್ರ ಮಕ್ಕಳು ಪ್ರಪಂಚದಲ್ಲಿ ಎದುರು ನೋಡಕ್ಕಾಗದೇ ಇಲ್ಲ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ರಿ. ಸ್ಪಷ್ಟವಾಗಿ ವಿಷಯ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ನಾಳೆ ದಿವಸ ಈ ಸಮಸ್ಯೆಗಳೇ ಇರಲ್ಲ. ತುಂಬಾ ಜನ ಹಿಂಗೆ ಎದುರು ನೋಡ್ತೀರಾ, ತುಂಬಾ ಜನ ಮೈಂಡ್ ಹಿಂಗೆ ಇರುತ್ತೆ, ಯಾಕೆ ಇವ್ರು ದೇವ್ರ ಮಕ್ಕಳಾಗಿದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅಂತ ಅಲ್ವಾ? ನಿಜವಾಗ್ಲೂ ನಾನೇನೋ ದೇವ್ರ ಮಗ ಆಗಿದ್ರೆ ನಿಜವಾಗ್ಲೂ ದೇವ್ರ ಮಕ್ಕಳನ್ನ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ನಾನ್ ದೇವ್ರ ಮಗನ ಆಗದೆ ಆ ದಾರಿಯಲ್ಲಿ ನಡೀದೆ, ಯಾಕೆ ಇನ್ನೊಬ್ರು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದಿದ್ದು ನನ್ ತಪ್ಪೋದು. ಯಾಕಂದ್ರೆ ನಾನು ನಡೀತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ತಪ್ಪು. ಅದು ನಿಜವಾದ ದೇವ್ರ ಮಕ್ಕಳು ನಡೆಯೋರು ಏನ್ ಮಾಡ್ತಾರೆ, ಅವ್ರನ್ನ ನಿಜವಾದ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ದೇವ್ರ ಮಕ್ಕಳು ಈ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಮುಂದುವರಿತಾ ಇದೀವಿ. ಅದ್ರ ಕ್ರಿಸ್ತನ ಪ್ರಿಯ ಸಹೋದರರೇ, ಮುಂದಿನ ವಾಕ್ಯ ಒಂದು ವಿಷಯನ ಹೇಳ್ತಾ ಇದೆ. ಓದ್ರಿ ರೋಮಪುರದ 8ನೇ ಅಧ್ಯಾಯ 25ನೇ ವಾಕ್ಯ. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವರಾಗಿದ್ದರೆ
ತಾಳ್ಮೆಯಿಂದ ಕಾದುಕೊಂಡಿರುವೆವು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಕಾಣದಿರುವುದನ್ನು ನಾವು ಎದುರು ನೋಡುವರಾಗಿದ್ರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಕಷ್ಟ, ತುಂಬಾನೇ ಕಷ್ಟ ನಮ್ಮ ಲೈಫಲ್ಲಿ. ಏನಪ್ಪ ಅದು ಕಷ್ಟ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ವೇಟಿಂಗ್ ಅನ್ನೋದು ತುಂಬಾನೇ ಕಷ್ಟ. ಯಾರಾದ್ರೂ ಒಬ್ರು ನಿಮ್ಮನ್ನ ಬೆಳಿಗ್ಗೆ 8 ಗಂಟೆಗೆ ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಬರಕ್ಕೆ ಹೇಳ್ಬಿಟ್ಟು ನೀವು ವೆಯ್ಟ್ ಮಾಡ್ಬೇಕಾರೆ ಅವ್ರು 12 ಗಂಟೆಗೆ ಬಂದ್ರೆ ನಿಮ್ಗೆ ಹೆಂಗಿರುತ್ತೆ? ತುಂಬಾ ಕೋಪ ಬರುತ್ತೆ ಅಲ್ವಾ? ಇಲ್ಲ, ಯಾವುದೋ ಒಂದು ವಿಷಯ ನಡಿಬೇಕು ಅಂತಿದ್ದಾಗ ಬೇಗ ನಡೀದೆ, ತುಂಬಾ ತಡವಾಗ್ಬಿಟ್ರೆ ತುಂಬಾ ಕಷ್ಟವಾಗ್ಬಿಡುತ್ತೆ. ದೇವರ ಮಕ್ಕಳ ಜೀವನದಲ್ಲಿ ಕ್ರಿಸ್ತನ ಸಾರೂಪ್ಯನ ಪಡ್ಕೊಳ್ಳೋದ್ರಲ್ಲಿ ಈ ತಾಳ್ಮೆ ತುಂಬಾ ಮುಖ್ಯವಾಗಿರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ತಾಳ್ಮೆ ಏನನ್ನ ಸೂಚಿಸುತ್ತೆ ಅಂದ್ರೆ, ಒಂದು ಲಾಂಗ್ ಟೈಮ್ ವೇಟಿಂಗ್ ಅನ್ನ ಸೂಚಿಸುತ್ತೆ, ದೀರ್ಘಾವಧಿಯ ಕಾಯುವಿಕೆ. ಒಂದು ವಿಷಯವನ್ನ ನಾವು ಹೊಂದಬೇಕಾದ್ರೆ ತುಂಬಾ ಆಸೆ ಇದೆ, ಆದ್ರೆ ಅದನ್ನ ಪಡ್ಕೊಳ್ಳೋಕೆ ತುಂಬಾ ದಿನ ಕಾಯ್ಬೇಕು. ಅಷ್ಟು ಸುಲಭ ಅಲ್ಲ. ಯೋಚನೆ ಮಾಡಿ ನೋಡ್ರಿ, ಈ ಕಷ್ಟದಿಂದ ಬಿಡುಗಡೆ ಆಗಿ ನಾವು ಒಂದು ಒಳ್ಳೆ ಪರಿಸ್ಥಿತಿಗೆ ಹೋಗ್ತೀವಂದ್ರೆ ಅದು ತುಂಬಾ ಸಂತೋಷ ತಾನೆ, ಆದ್ರೆ ಅದಕ್ಕೋಸ್ಕರ ಕಾಯ್ಬೇಕು. ಇಲ್ಲಿ ಕಾಯ್ಬೇಕಂದಾಗ ದೇವ್ರ ಮಕ್ಳು ಏನ್ ತಿಳ್ಕೊಬೇಕು? ವೇಟಿಂಗ್ ಮಾಡ್ಬೇಕು. ನಾವು ತುಂಬಾ ದಿನ ಹೀಗೆ ಇರ್ಬೇಕು ಅಂತ ಅರ್ಥ ಅಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕಾಯುವುದು, ಈ ತಾಳ್ಮೆಯಿಂದ ಕಾಯುವುದಂದ್ರೆ ನಿಧಾನವಾಗಿ ನಮ್ಮ ಗುಣಲಕ್ಷಣದಲ್ಲಿ ಪ್ರಗತಿಯನ್ನ ಮಾಡಿಕೊಂಡು ಮುಂದುವರಿತಾನೆ ಇರಬೇಕು. ಅಂದ್ರೆ ಹಂತ ಹಂತವಾಗಿ ಆ ಗುರಿಯನ್ನ ನೋಡಿ ನಾವು ಮುಂದುವರೆದು ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಬೇಕು. ಕೆಲವ್ರು ಏನಂತಾರೆ ಗೊತ್ತಾ? ದೀಕ್ಷಾ ಸ್ನಾನ ತಗೊಂಡ್ಮೇಲೆ ಒಂದು 5 ವರ್ಷ ನಾನು ಲೈಫ್ ಏನ್ ಮಾಡ್ಬಿಡ್ತೀನಿ, ದೇವ್ರಿಗೋಸ್ಕರ ನಾನು ಹಿಂಗೆ ಬದುಕಿ ಸತ್ತೋಗ್ಬಿಡ್ತೀನಿ ಅಂತ. ನೋಡಿದ್ರೆ 20 ವರ್ಷ ಆದ್ರೂ ಗುಣಗಳು ಬದಲಾವಣೆ ಆಗಿರಲ್ಲ ಅಲ್ವಾ? ಅವ್ರೇನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ 5 ವರ್ಷದಲ್ಲಿ ಏನ್ ಮಾಡ್ಬಿಡ್ತೀನಿ, ಫುಲ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಬಿಡ್ತೀನಿ ಅಂತ. ಕೆಲವರು 30, 60, 40 ವರ್ಷ ಆದ್ರೂ ಕೂಡ ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರಲ್ಲ. ಯಾಕೆ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅವರು ಜೀವನದ ಪ್ರತಿಯೊಂದು ಹಂತದಲ್ಲೂ ಗುಣಲಕ್ಷಣ ಬೆಳವಣಿಗೆಗೆ ಪ್ರಾಮುಖ್ಯತೆ ಕೊಟ್ಟು ಕ್ರಿಸ್ತನ ಸಹ ಬೆಳೆಸೋದಕ್ಕೆ ಹಂತವಾಗಿ ಮುಂದುವರಿಲಿಲ್ಲ. ದೇವ್ರ ಮಕ್ಳು ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಬೇಕು. ಇದು ದೇವ್ರ ವಾಕ್ಯನ ಮನಸ್ಸಲ್ಲಿ ಇಟ್ಟದೆ ನಾವು ಅದನ್ನ ಅಸಡ್ಡೆ ಮಾಡ್ತೀವಂದ್ರೆ ದೇವರು ನಮ್ಮನ್ನ ಅಸಡ್ಡೆ ಮಾಡ್ತಾರೆ. ಯಾವ ರೀತಿಲಿ ಗುಣಲಕ್ಷಣ ಬೆಳೆಸ್ಕೊಬೇಕು. ಯಾಕೆ ಕೆಲವು ಟೈಮಲ್ಲಿ ಮಾತಾಡೋ ಜನರು ಇಂಥ ಮಾತು, ಅಯ್ಯೋ ನಾನು ಸತ್ತೋಗ್ಬಿಟ್ರೆ ಒಳ್ಳೇದಪ್ಪ, ಯಾಕೆ ಬದುಕಿರ್ಬೇಕು, ಯಾವಾಗ ತನ ಸಾವು ಬರುತ್ತೆ ನನಗೆ, ಇನ್ನು ಎಷ್ಟು ದಿನ ಬದುಕಿರ್ಬೇಕೋ ಈ ಪ್ರಪಂಚದಲ್ಲಿ ಅಂತ ಸುಮ್ಮನೆ ಈ ಲೋಕದ ಕಷ್ಟಗಳು ನೋಡಿ ಮಾತಾಡ್ತಾರೆ ಹೊರತು ಅವ್ರು ಯಾರು ಅಪೋಸ್ತಲ ಪಾಲ್ ತರ ಮಾತಾಡಕ್ಕೆ ಇಷ್ಟಪಡಲ್ಲ. ಅಪೋಸ್ತಲ ಪಾಲ್ ಏನ್ ಮಾತಾಡ್ತಾರೆ, ನನ್ನಲ್ಲಿ ಯಾವುದೇ ಕೊರತೆ ಇಲ್ಲ, ನಾನು ಈ ದೇಹವನ್ನು ಬಿಟ್ಟು ಅಗಲೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಆದ್ರೆ ನಿಮ್ಮ ನಿಮಿತ್ತ ನಾನು ಸುವಾರ್ತೆ ನಿಮಿತ್ತ ಈ ಭೂಮಿಯಲ್ಲಿ ಇರ್ಬೇಕಾಗಿದೆ. ಆ ರೀತಿ ಮಾತಾಡಲ್ಲ. ಅಯ್ಯೋ ನಾನು ಹೋಗ್ಬಿಟ್ರೆ ಒಳ್ಳೇದಪ್ಪ, ಯಾವನ್ ಬೇಕು ಈ ಕಷ್ಟ ಅಲ್ವಾ? ಇದೆಲ್ಲ ಮಾಂಸಿಕ ವೇದನೆಗಳ ಮಾತುಗಳು, ಮಾಂಸದ ಮಾತುಗಳು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಮಕ್ಕಳು ಕೆಲಸವನ್ನ ಮಾಡಿ ಮುಗಿಸಿ ಸಾಯ್ಬೇಕಂತ ಇಷ್ಟಪಡ್ತಾರೆ. ದೇವ್ರ ಮಕ್ಳು ಇಲ್ದಿರೋರು ಯಾವಾಗ ಬೇಕಾದ್ರೂ ಸತ್ತೋಗ್ಬೇಕಂತ ಇಷ್ಟಪಡ್ತಾರೆ. ಅದಕ್ಕೆ ನಮ್ಗೊಂದು ಮಾತಿದೆ ಗೊತ್ತಾ ನಿಮ್ಗೆ? ಲೋಕದಲ್ಲಿ ಒಂದು ಮಾತಿದೆ, ಡೂ ಆರ್ ಡೈ ಅಂತ, ಮಾಡು ಇಲ್ಲವೇ ಮಡಿ ಅಂತ. ದೇವ್ರ ಮಕ್ಳಿಗೆ ಏನಿದೆ ಗೊತ್ತಾ? ಮಡಿಯುವುದಕ್ಕೆ ಮೊದಲು ಮಾಡು ಅಂತ. ಡೂ ಬಿಫಾರ್ ಡೈ. ಮಾಡು ಮಡಿಯೆಲ್ಲ ನಮ್ಗಿಲ್ಲ. ಮಡಿಯುವುದಕ್ಕೆ ಮೊದಲು ಮಾಡು, ಸಾಯಕ್ ಮೊದಲು ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೋ. ಅದೇ ನಮ್ಗಿರೋದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದರಿಂದ ನಮ್ಮ ಗಮನ ಅದ್ರಲ್ಲಿರ್ಬೇಕು. ಆ ಗುಣಗಳನ್ನ ಬೆಳೆಸ್ಕೊಳ್ಳೋದಿಕ್ಕೆ ನಮಗೆ ಕಾಯುವಿಕೆ ತುಂಬಾ ಅವಶ್ಯಕತೆ ಇದೆ, ತಾಳ್ಮೆ ತುಂಬಾ ಅವಶ್ಯಕತೆ ಇದೆ. ತಾಳ್ಮೆ ಅನ್ನೋದು ಕಾಯೋದನ್ನ ತೋರಿಸಿದ್ರು ಅದು ಸುಮ್ಮನೆ ಕಾಯೋದ ಬಗ್ಗೆ ತಿಳಿಸ್ಕೊಡ್ತಾ ಇಲ್ಲ. ನಾವು 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಳಕ್ಕಾಗಲ್ಲ. ದೀರ್ಘಾವಧಿ ಸಮಯ ತಗೊಳ್ಬಹುದು, ಹೆಚ್ಚಿನ ಸಮಯ ತಗೊಳ್ಬಹುದು. ಆ ಹೆಚ್ಚಿನ ಸಮಯ ತಗೊಂಡ್ರು ಕೂಡ ದೇವ್ರ ಮಕ್ಕಳು ಒಂದು ವಿಷಯವನ್ನ ನೆನಪಲ್ಲಿ ಇಟ್ಕೊಬೇಕು. ಯಾರಾದ್ರೂ ದೇವ್ರ ಮಕ್ಕಳ ಮಧ್ಯದಲ್ಲಿ ಈ ತರ ಒಂದು ಭಾವನೆ ಇದ್ರೆ ದಯವಿಟ್ಟು ಅದನ್ನ ತೆಗೆದಾಕ್ಬಿಡ್ರಿ. 2 ಮುಖ್ಯವಾದ ವಿಷಯ. ನಾನು ಒಡಂಬಡಿಕೆ ಮಾಡ್ಕೊಂಡ್ಮೇಲೆನೆ ತಕ್ಷಣದಲ್ಲಿ ನನ್ನಲ್ಲಿ ಗುಣಗಳ ಬದಲಾವಣೆ ಆಗ್ಬೇಕು, ನನ್ನ ಕ್ಯಾರೆಕ್ಟರ್ ಡೆವಲಪ್ ಆಗ್ಬಿಡ್ಬೇಕು. ಇಲ್ಲ ಬೇರೆ ಸಹೋದರ ನೋಡಿ
ಇವ್ರು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟವ್ರೆ, ಇವ್ರ ಏನಾಗ್ಬೇಕು, ಕಂಪ್ಲೀಟ್ ಆಗಿ ಕ್ಯಾರೆಕ್ಟರ್ ಬಂದಿಲ್ವಲ್ಲ, ಇಷ್ಟರಲ್ಲಿ ಕ್ಯಾರೆಕ್ಟರ್ ಬಂದಿರ್ಬೇಕಲ್ಲ ಅಂತ ಅವರಲ್ಲಿ ಎದುರು ನೋಡೋದು ತಪ್ಪು. ನಮ್ಮನ್ನ ನಾವೇ ಒಂದ್ ವೇಳೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳೋದು ತಪ್ಪು. ಯಾವತ್ತೂ ಹಂಗಾಗಲ್ಲ ಅಲ್ವಾ? ಈಗ ನಾನು ಬಂದಿರ್ತೀನಿ, ಸತ್ಯದಲ್ಲಿ ಬಂದಿರ್ತೀನಿ, ಬೇರೊಬ್ಬ ಸಭೆಯಲ್ಲಿ ಬಂದಿರ್ತಾರೆ, ಅವ್ರು ಈಗ ತರ ಬಂದಿರ್ತಾರೆ ಅಂತ ತಿಳ್ಕೊಳ್ಳಿ. ಅವ್ರು ಒಡಂಬಡಿಕೆ ಮಾಡ್ಕೊಂಡು ನಾನು ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ. ನಾನು ಬೆಳೆದಿರುವಂತ ವಾತಾವರಣಗಳು ಹೆಂಗಿರುತ್ತೆ ಅಂದ್ರೆ ಒಳ್ಳೆ ವಾತಾವರಣ ಇರುತ್ತೆ, ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿರ್ತೀನಿ. ಅವ್ರು ಬೆಳೆದಿರುವಂತ ವಾತಾವರಣ ಕೆಟ್ಟದಾಗಿರುತ್ತೆ, ಕೆಟ್ಟದನ್ನ ಬಿಟ್ಟು ಅವ್ರು ಬರಬೇಕು. ಕ್ರಿಸ್ತನಿಗೋಸ್ಕರ ಅರ್ಪಣೆ ಮಾಡಿದ್ರು ಆ ತಕ್ಷಣದಲ್ಲೇ ಕೆಟ್ಟದನ್ನ ಬಿಟ್ಬಿಡಕ್ಕಾಗಲ್ಲ. ಎಲ್ಲೋ ಯಾವುದೋ ಸಮಯದಲ್ಲಿ, ಯಾವುದೋ ಸನ್ನಿವೇಶದಲ್ಲಿ, ಯಾವುದೋ ಒಂದು ಶೋಧನೆ ಸಮಯದಲ್ಲಿ ಅದು ಹೊರಡೆ ಕಾಣಿಸ್ಕೊಳ್ಬಹುದು. ಹಾಗಂತ ನೋಡಪ್ಪ ಏನ್ ಕೆಟ್ಟವರು ಇಬ್ಬರದು, ಏನ್ ಕೆಟ್ಟವರು ಸಿಸ್ಟರ್, ಏನ್ ಕೆಟ್ಟವರಾಗಿದ್ದಾರೆ, ಏನ್ ಹಿಂಗಿದ್ದಾರೆ, ಏನ್ ಹಂಗಿದ್ದಾರೆ ಗೊತ್ತಿಲ್ಲ. ಅವರು ಆ ಪಾಪದಲ್ಲಿ ಎಷ್ಟು ಡೀಪ್ ಆಗಿದೆ ಅಂತ ಅವ್ರು ಅಲ್ಲಿ ಅದನ್ನ ಬರಕ್ಕೆ ದೇವ್ರ ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೆ ಕೃಪೆನ ಕೊಟ್ಟಿದ್ದಾರೆ. ಈ ರೀತಿ ದೇವ್ರ ಮಕ್ಕಳು ನಾವು ಎದುರು ನೋಡುವ ಹಾಗಿಲ್ಲ. ಕಾಯ್ಬೇಕು, ವೆಯ್ಟ್, ತಾಳ್ಮೆಯಿಂದ ಇರ್ಬೇಕು, ಕಾದಿರ್ಬೇಕು. ಯಾಕಂದ್ರೆ ಅವ್ರಿಗೂ ಸಮಯಾವಕಾಶ ತಗೊಳುತ್ತೆ ಕ್ರಿಸ್ತನ ಪ್ರೀತಿಯ ಹತ್ರ. ಅದು ಮಾತ್ರವಲ್ಲ, ದೇವ್ರ ಮಕ್ಕಳು ಈ ಓಟವನ್ನ ಓಡಿ ಮುಗಿಸಿದ್ಮೇಲೆ ನಾವು ಆರಂಭದಲ್ಲೇ ನನ್ನ ದೇಹವನ್ನ ಸಂಪೂರ್ಣವಾಗಿ ದೇವರಿಗೆ ನನ್ನ ಸ್ವಾಧೀನ ಮಾಡ್ಕೊಟ್ಬಿಡ್ತೀನಿ, ಹತೋಟಿಲಿ ಇಟ್ಕೊಂಡ್ಬಿಡ್ತೀನಿ. ಅಪೊಸ್ತಲ ಪೌಲ ಮಾತು ಹೇಳ್ತಾರೆ, ಬೇರೆಯವ್ರಿಗೆ ಬೋಧಿಸ ನಾನೇ ಆಗದೆ ಹೋಗೋದನಾಗಿದೆ ಆಗ ಹಾಗೆ ಅಲ್ವಾ? ಏನಂತಿದೆ ವಾಕ್ಯ ಅದು? ಬೇರೆಯವರಿಗೆ ಬೋಧಿಸುವ ನಾನು. ಓದಿದಿರ ವಾಕ್ಯವನ್ನ? ನನ್ನ ದೇಹವನ್ನು ನಾನೇ ಜಜ್ಜಿಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಜಜ್ಜಿಕೊಳ್ತಾ ಸ್ವಾಧೀನ ಪಡಿಸ್ಕೊಳ್ತೀನಿ ನಾನು ಅಲ್ವಾ? ನಿಷ್ಪ್ರಯೋಜನವಾಗದಂತೆ ನನ್ನ ದೇಹವನ್ನು ಸ್ವಾಧೀನ ಪಡಿಸ್ಕೊಳ್ತೀನಿ ಅಂದ್ರೆ ಏನರ್ಥ? ಕೆಲವರು ಈ ವಾಕ್ಯದ ಪ್ರಕಾರವಾಗಿ ನಾನು ಕೂಡ ಏನ್ ಮಾಡ್ತೀನಿ, ನನ್ನ ದೇಹವನ್ನ ಸ್ವಾಧೀನ ಮಾಡಿ ಕಂಟ್ರೋಲ್ ಮಾಡಿ, ನನ್ನ ದೇಹನ ಕುತ್ಕೋ ಅಂದ್ರೆ ಕುತ್ಕೊಬೇಕು, ಎದೋಲ್ ಅಂದ್ರೆ ಎದಲ್ಬೇಕು, ಇದನ್ನ ಮಾಡಬಾರ್ದು ಅಂದ್ರೆ ಮಾಡಬಾರ್ದು, ಇದು ಮಾಡ್ಬೇಕಂದ್ರೆ ಮಾಡ್ಬೇಕು. ದೇವ್ರ ವಾಕ್ಯ ಏನ್ ಹೇಳುತ್ತೆ ಹಂಗೆ ನನ್ ಬಾಡಿ ಕೇಳ್ಬೇಕು, ಆ ತರ ರೆಡಿ ಮಾಡ್ತೀನಿ ನೋಡು ಅಂತ ಹೋದ್ರೆ ಫೇಲರ್ ಆಗ್ಬಿಡ್ತೀವಿ. ಏನ್ ಬ್ರದರ್ ಹಿಂಗಂತೀರಾ? ಅದ ನಮ್ ದೇಹನ ನಾವು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸಾಯೋ ತನಕ ನಮ್ಗೆ ಹೋರಾಡ್ಬೇಕೆ ಹೊರತು ಯಾವತ್ತು ನಮ್ ದೇಹ ಪರ್ಫೆಕ್ಟ್ ಆಗೋದೇ ಇಲ್ಲ. ಮನ್ಸಲ್ಲಿ ಇಟ್ಕೊಂಡ್ಬಿಡ್ರಿ, ಪರಿಪೂರ್ಣ ಆಗಲ್ಲ. ನಾನು ಹೇಳೋ ಮಾತು ನನ್ನ ಬಾಡಿ ಯಾವಾಗ್ಲೂ ಕೇಳಲ್ಲ, ಸಾಯೋವರೆಗೂ ಆಪೋಸಿಟ್ ಆಗಿ ಇರುತ್ತೆ. ಆದ್ರೆ ಸ್ವಾಧೀನ ಪಡಿಸ್ಕೊಬೇಕಂದ್ರೆ ಏನರ್ಥ ಅಂದ್ರೆ ಹೋರಾಡ್ತಾನೆ ಇರ್ಬೇಕು, ಅದಕ್ಕೆ ಆಪೋಸಿಟ್ ಆಗಿ ನಾವ್ ಇರ್ಬೇಕು ಯಾವಾಗ್ಲೂ. ಆಯ್ತು, ಇನ್ಮೇಲೆ ಅದಕ್ಕೆ ನಾನು ಒಳ್ಳೆ ಪ್ರಾಕ್ಟೀಸ್ ಕೊಟ್ಬಿಟ್ಟಿದ್ದೀನಿ, ನಾಳೆಯಿಂದ ಅದು ಒಳ್ಳೆ ಕ್ಯಾರೆಕ್ಟರ್ ತೋರಿಸುತ್ತೆ ನೋಡು, ನಾನು ಏನು ಮಾಡದೇ ಇದ್ರು ಪರವಾಗಿಲ್ಲ ಅಂದ್ರೆ ಅದನ್ನ ಒಂದು ಆಟವನ್ನ ನಮ್ಗೆ ತೋರಿಸ್ಬಿಡುತ್ತೆ. ಆಮೇಲೆ ಆ ತರ ಇಲ್ವೇ ಇಲ್ಲ. ನಮ್ಮ ಹೋರಾಟ ಸಾಯುವವರೆಗೆ, ಅದಕ್ಕೆ ಸರ್ವಾಯುಧ ಕೊಟ್ಬಿಟ್ಟಿದ್ದಾರೆ ದೇವರು ಅಲ್ವಾ? ಸಾಯೋ ತನಕ ಯುದ್ಧವನ್ನ ದೇವ್ರ ಮಕ್ಕಳು ಮಾಡ್ತಾನೆ ಇರ್ಬೇಕು. ಇಷ್ಟು ವಿಷಯಗಳು ನಡಿಬೇಕಂದ್ರೆ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ, ನಿರಾಶೆ ಆಗ್ಬಿಡುತ್ತೆ. ಇಷ್ಟು ಕಾಯ್ಬೇಕಂದ್ರೆ ತುಂಬಾ ನಿರಾಶೆ ಆಗ್ಬಿಡುತ್ತೆ. ಏನಪ್ಪ ಇಷ್ಟೆಲ್ಲ ಆಗಿ ಡೆವಲಪ್ಮೆಂಟ್ ಇಲ್ವಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ಬೇಕು? ಪ್ರತಿದಿನ ಹೋರಾಡ್ತಾ, ಗುಣಗಳನ್ನ ಗಮನ ಕೊಡ್ತಾ, ಬೆಳೆಸ್ಕೊಂಡು ಹೋಗ್ತಾನೆ ಇರ್ಬೇಕು. ನಿರಾಶೆ ಆಗ್ಬಾರ್ದು, ಕಾಯ್ಬೇಕು. ಇನ್ನೊಂದು ವಿಷಯ ಏನ್ ಗೊತ್ತಾ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೆಲವೊಂದು ಟೈಮಲ್ಲಿ ಕೆಲವರಿಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ನಾವು ಕ್ರಿಸ್ತನ ಸಾರೂಪ್ಯ ಇವತ್ತು ಬೆಳೆಸ್ಕೊಂಡ್ಬಿಟ್ರೆ ನಾಳೆ ಸತ್ತೋಗ್ಬಿಡ್ತೀವಿ ಅಂತ. ಇವತ್ತು ನಾನು ಬೆಳೆಸ್ಕೊಂಡ್ಬಿಟ್ರೆ ಕ್ಯಾರೆಕ್ಟರ್, ನಾನು ಭೂಮಿಯಲ್ಲೇ ಇರಲ್ಲ. ಯಾಕಿರ್ಬೇಕು ನಾನು ಭೂಮಿ? ಯಾಕಂದ್ರೆ ಬೆಳೆಸ್ಕೊಂಡ್ಬಿಟ್ನಲ್ಲ, ದೇವ್ರು ನನ್ನ ತಗೊಂಡ್ಬಿಡ್ತಾರೆ, ರೂಪಾಂತರ ಆಗ್ಬಿಡ್ತೀನಿ, ಇಲ್ಲ ಸಾಯಿಸ್ಬಿಡ್ತಾರೆ, ಭೂಮಿಯಲ್ಲಿ ಸತ್ತೋಗ್ಬಿಡ್ತೀನಿ, ಹೋಗ್ಬಿಡ್ತೀನಿ ಅಂತ. ಅದು ಇಲ್ಲ. ನೀವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದ್ರು ಕೂಡ ಕೆಲವೊಂದು ಟೈಮಲ್ಲಿ ದೇವರು ನಮ್ಮನ್ನ ದೀರ್ಘಾವಧಿಯಲ್ಲಿ ಭೂಮಿಯಲ್ಲೇ ಇಡ್ತಾರೆ. ನಮ್ಗೆ ಡೆತ್ನ ಕೊಡಲ್ಲ ಅಲ್ವಾ? ಯಾಕೆ ಡೆತ್ನ ಕೊಡಲ್ಲ? ದೇವ್ರ ಉದ್ದೇಶ, ದೇವ್ರ ಸಂಕಲ್ಪ. ನಮ್ಮನ್ನ ಇಟ್ಟು ಏನು ಒಳ್ಳೆ ಕೆಲಸ ಮಾಡ್ಬೇಕಂತ ದೇವ್ರು ಇಷ್ಟಪಡ್ತಾ ಇದಾರೆ ಅಂತ ಗೊತ್ತಿಲ್ಲ. ನಮ್ಮನ್ನ ಇಟ್ಟು ಯಾರಿಗೆಲ್ಲ ಒಳ್ಳೆ ಒಳ್ಳೆ ವಿಷಯನ ತಿಳಿಸ್ಬೇಕಂತ ಮಾಡ್ತಿದ್ರೆ ಗೊತ್ತಿಲ್ಲ. ಇನ್ನು ನಾನು ಇವತ್ತು ಪರ್ಫೆಕ್ಟ್ ಆಗಿದ್ದೀನಿ ತಂದೆ, ನನ್ನಲ್ಲಿ ಯಾವುದೇ ಒಂದು ಕೆಟ್ಟ ಗುಣಗಳಿಲ್ಲ, ನಾನು ಪ್ರೀತಿಯಲ್ಲಿ ಸಂಪೂರ್ಣವಾಗಿದ್ದೀನಿ ತಂದೆಯ ದೇವ್ರ ಅಂತ ಹೇಳಿದಾಗ, ಹೌದಾ, ಆ ಸಂಪೂರ್ಣತೆಯನ್ನ ಇನ್ನು ಕೂಡ ನೀನ್ ಮಾಡೋ ದೃಢವಾಗಿ ತೋರ್ಸು ಅನ್ನೋದಕ್ಕೆ ಇಟ್ಟಿರ್ತಾರ ಅಂತ ಗೊತ್ತಿಲ್ಲ. ಆದ್ರೆ ಯಾವಾಗ ದೇವ್ರ ಲೈಫ್ ತಗೊಳ್ತಾರ ಅಂತ ನಮ್ಗೆ ಗೊತ್ತಾಗಲ್ಲ. ಆದ್ರಿಂದ ಇದೆಲ್ಲ ಏನನ್ನ ತೋರಿಸ್ಬೇಕಂದ್ರೆ ದೇವ್ರ ಮಕ್ಕಳ ರಕ್ಷಣೆ ಹೊಂದೋದಿಕ್ಕೆ ತಾಳ್ಮೆ ತುಂಬಾ ಅವಶ್ಯಕತೆ ಇರುತ್ತೆ ಅಲ್ವಾ? ಆ ತಾಳ್ಮೆ ಅಂದ್ರೆ ಸೈಲೆಂಟ್ ಆಗಿ ನಾನ್ ವರ್ಕಿಂಗ್ ಪ್ರೋಸೆಸ್ನ ಮಾತಾಡ್ತಾ ಇಲ್ಲ, ಏನು ಮಾಡದೆ ಕಾಯ್ಕೊಂಡು ಕುಳಿದ ಬಗ್ಗೆ ಮಾತಾಡ್ತಾ ಇಲ್ಲ. ನಿಧಾನವಾಗಿ ಗುಣಲಕ್ಷಣ ಬೆಳೆಸ್ಕೊಳ್ಳೋದಿಕ್ಕೆ ನಾವು ಮುಂದುವರಿಬೇಕು ಅನ್ನೋದನ್ನ ತೋರಿಸ್ಕೊಡ್ತಿದ್ದೆ. ನಮ್ಮಲ್ಲಿ ಕ್ಯಾರೆಕ್ಟರ್ನ ಬೆಳೆಸ್ಕೊಳ್ಳೋ ವಿಷಯದಲ್ಲಿ ಪ್ರಗತಿಯಲ್ಲಿರ್ಬೇಕು.
ಹಿಂದುಳಿಬಾರ್ದು, ಮುಂದುವರಿತಾನೆ ಇರ್ಬೇಕು, ದಿನೇ 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 ಬೆಳಿಬೇಕು. ಆದ್ರೆ ಇವತ್ತೇ ತುಂಬಾ ಬೆಳಿಬೇಕಂತ ಎದುರು ನೋಡೋದು ತಪ್ಪು. ಒಂದು ವರ್ಷದಲ್ಲೇ ಸಂಪೂರ್ಣವಾಗಿ ಬೆಳಿಬೇಕಂತ ಎದುರು ನೋಡೋದು ತಪ್ಪು. ನಮ್ಮೆಲ್ಲಾದಷ್ಟು ಬೆಳೆಸ್ಕೊಂಡು ಮುಂದುವರಿತಾ ಹೋಗ್ತಾ ಇರ್ಬೇಕು. ಆ ನಂಬಿಕೆ ಯಾವಾಗ್ಲೂ ಇರ್ಬೇಕು, ಆ ನಿರೀಕ್ಷೆ ಯಾವಾಗ್ಲೂ ಇರ್ಬೇಕು, ಆ ಎದುರು ನೋಡ್ಬೇಕು ಯಾವಾಗ್ಲೂ ಇರ್ಬೇಕು. ಆ ರಕ್ಷಣೆನ ದೇವ್ರ ಮಕ್ಳು ಎದುರು ನೋಡ್ತಾ ತಾಳ್ಮೆಯಿಂದ ಕಾಯೋದು ತುಂಬಾ ಮುಖ್ಯವಾಗಿದೆ. ಅದರಿಂದ ದೇವ್ರ ಮಕ್ಳು ಇದನ್ನ ಮನಸ್ಸಲ್ಲಿಟ್ಕೊಳ್ಳೋಣ. ಬರುವಂತ ದಿನಗಳಲ್ಲಿ ದೇವ್ರು ನಮ್ಗೆ ಕೊಟ್ಟಿರುವಂತಹ ರಕ್ಷಣೆ ಬಗ್ಗೆ ನಾವು ಇನ್ನೂ ಕೂಡ ಹೆಚ್ಚಾಗಿ ತಿಳ್ಕೊಂಡು, ಅದನ್ನ ಅರ್ಥ ಮಾಡ್ಕೊಂಡು, ಅದರ ಗುಣಗಳನ್ನ ಅಭಿವೃದ್ಧಿ ಮಾಡ್ಕೊಂಡು ತಾಳ್ಮೆಯಿಂದ ಕಾಯ್ತಾ ಇರೋಣ. ವಿಶೇಷವಾದ ಒಂದು ವಿಷಯ ಏನ್ ಗೊತ್ತಾ? ಒಂದು ವಿಷಯ ಹೇಳ್ತೀನಿ ಕೇಳಿ. ಯಾವ ಒಳ್ಳೆ ವಿಷಯಕ್ಕೋಸ್ಕರ ಅಂದ್ರೆ ಯಾವ ಒಳ್ಳೆ ಒಂದು ಕಾರ್ಯಕ್ಕೋಸ್ಕರ, ಇಲ್ಲೇ ಒಳ್ಳೆ ಒಂದು ಬಿರುದುಗೋಸ್ಕರ ನೀವು ತುಂಬಾ ದಿನ ಕಾಯ್ದು ಪಡ್ಕೊಳ್ತಿರೋ, ಅದು ನಿಮ್ಮ ದೃಷ್ಟಿಗೆ ತುಂಬಾ ಅಮೂಲ್ಯವಾಗಿರುತ್ತೆ. ಗೊತ್ತಾ ನಿಮ್ಗೆ? ನೀವು ಯಾವುದಕ್ಕೋಸ್ಕರ ತುಂಬಾ ಕಾಯ್ದಿರ್ತೀರೋ ಅದು ನಿಮ್ಮ ದೃಷ್ಟಿಯಲ್ಲಿ ತುಂಬಾ ಶ್ರೇಷ್ಠವಾಗಿರುತ್ತೆ. ದೇವ್ರು ಕೊಡುವಂತ ಅಮೂಲ್ಯ ಪದವಿ, ದೇವ್ರು ಕೊಡುವಂತ ಬಿರುದು ನಮ್ಗೆ ತುಂಬಾ ಶ್ರೇಷ್ಠವಾಗಿ ಕಾಣಿಸ್ಕೊಬೇಕಂದ್ರೆ ಅದಕ್ಕೋಸ್ಕರ ನಾವು ಹಲವಾರು ಸಮಯ, ಹಲವಾರು ಕಾಲ ಕಾಯ್ಬೇಕಾಗುತ್ತೆ. ಅದರ ಬೆಲೆ ನಮ್ಗೆ ಗೊತ್ತಾಗುತ್ತೆ, ಅದರ ಶ್ರೇಷ್ಠತೆ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ಬರುವಂತ ದಿನಗಳಲ್ಲಿ ನಮ್ಗೆ ಇದೆಲ್ಲವನ್ನು ಕೊಟ್ಟು ನಮ್ಮ ಮುಂದೆ ಇಟ್ಟಿರುವಂತ ನಿರೀಕ್ಷೆಯನ್ನ ನಾವು ಎಂದಿಗೂ ಬಿಡದೆ ಅದನ್ನ ಎದುರು ನೋಡಿ, ಈ ಲೋಕದಲ್ಲಿರುವಂತ ವಿಷಯಗಳಿಗೆಲ್ಲಕ್ಕಿಂತ ದೇವರು ನಮ್ಮ ಮುಂದೆ ಇಟ್ಟಿರುವಂತಹ ಮಹಾಪದವಿಯನ್ನ ದೃಷ್ಟಿಸಿ, ಹಿಂದಿನದನ್ನ ಮರೆತು ಮುಂದಿನದನ್ನು ಗೊತ್ತು ಮಾಡಿ ಆ ಪದವಿನ ನೋಡಿ ಮುಂದುವರಿಯುವಂತ ರೀತಿ ದೇವ್ರು ನಮ್ಗೆ ಸಹಾಯ ಮಾಡ್ಲಿ, ಕೃಪೆಯನ್ನು ಕೊಡ್ಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರು ಈ ಪಾಠವನ್ನು ಆಶೀರ್ವದಿಸಲಿ. ಸರಸರಿರೇ, ಪಾಠದ ಕುರಿತು ಏನಾದ್ರು ಕೇಳ್ಬೇಕಂತಿದ್ರೆ ಕೇಳ್ಬಹುದು, ಇಲ್ಲದಿದ್ರೆ ನಾವು ಪ್ರಶ್ನೆ ನಮ್ಮ ರಾತ್ರಿ ಗೀತೆ ನಾವು ಓದಿ ಏನ್ ಮಾಡೋಣ, ನಾವು ಪಾಠವನ್ನ ಮುಗಿಸೋಣ. ರಾತ್ರಿ ಗೀತೆನ ಏನ್ ಓದ್ತೀರಾ? ಓದ್ತೀರಾ? ಓದಿ. ಇದೆಯಾ ನಿಮ್ಮ ಹತ್ರ? ಇಲ್ಲ ನಾನು ಹಾಕ್ಬೇಕಾ ಸ್ಕ್ರೀನ್ ಅಲ್ಲಿ? ಇದೆ ಬ್ರದರ್, ಬುಕ್ ಇದೆ. ಓದ್ಲಾ ಬ್ರದರ್? ಓದಿ ಓದಿ ಓದಿ. ಜೂನ್ 29. ಆದುದರಿಂದ ನೀವು ನಿಮ್ಮನ್ನು ಶುದ್ಧಪಡಿಸಿಕೊಂಡು ಪರಿಶುದ್ಧರಾಗಿರಿ, ನಿಮ್ಮ ದೇವರಾಗಿರುವ ಕರ್ತನು ನಾನೇ. ನೀವು ನನ್ನ ನಿಯಮಗಳನ್ನು ಕೈಗೊಂಡು ಅವುಗಳನ್ನು ಮಾಡಬೇಕು. ನಿಮ್ಮನ್ನು ಶುದ್ಧಪಡಿಸುವ ಕರ್ತನು ನಾನೇ. ಯಾಜಕ ಕಾಂಡ 20ನೇ ಅಧ್ಯಾಯ 7-8 ವಚನಗಳು. ಇದರ ಅರ್ಥ, ನಿಮ್ಮನ್ನು ದೇವರಿಗೆ ಪ್ರತ್ಯೇಕಿಸಿಕೊಳ್ಳಿರಿ ಮತ್ತು ಆತನು ನಿಮ್ಮನ್ನು ಪ್ರತ್ಯೇಕಿಸುವನು. ಈ ಕೆಲಸದಲ್ಲಿ ನಮಗೆ ಒಂದು ಭಾಗವಿದೆ ಮತ್ತು ದೇವರಿಗೆ ಒಂದು ಭಾಗವಿದೆ. ನಾವು ದೇವರಿಗೆ ಪೂರ್ಣ ಪ್ರತಿಷ್ಠೆಯನ್ನು ಮಾಡಿದರೆ ದೇವರು ನಮ್ಮನ್ನು ಪ್ರತಿಷ್ಠೆಪಡಿಸುವನು. ಆತನು ನಮ್ಮನ್ನು ಸ್ವೀಕರಿಸುತ್ತಾನೆ ಮತ್ತು ಆತನೇ ನಮ್ಮನ್ನು ಪ್ರತ್ಯೇಕಿಸುತ್ತಾನೆ. ಆತನು ನಮ್ಮನ್ನು ಸ್ವೀಕರಿಸಿದ್ದಾನೆಂಬುದಕ್ಕೆ ಪವಿತ್ರಾತ್ಮದಿಂದ ಭ್ರೂಣಾಂಕುರ ಗರ್ಭಧಾರಣೆ, ಬಿಗಾಟನ್ ಆಫ್ ದ ಹೋಲಿ ಸ್ಪಿರಿಟ್ ಹೊಂದಿದ್ದನ್ನು ನಮಗೆ ಸೂಚನೆಯಾಗಿ ನೀಡುತ್ತಾನೆ. ಅಂಥವರು ಶೀಘ್ರದಲ್ಲಿ ಹೊಸ ಮನಸ್ಸು, ಹೊಸ ಸ್ವಭಾವ, ಹೊಸ ಹೃದಯವನ್ನು ಹೊಂದಿದ್ದಾರೆಂದು ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಈ ವರ್ಗದವರನ್ನು ಕುರಿತು ಅಪೊಸ್ತಲನಾದ ಪೌಲನು ವಾಕ್ಯದಲ್ಲಿ ಹೀಗೆ ಹೇಳುತ್ತಾನೆ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ನೀವು ನಿಮ್ಮನ್ನೇ ಆತನಿಗೆ ಪ್ರತಿಷ್ಠೆಪಡಿಸಿಕೊಂಡಿದ್ದೀರಿ ಮತ್ತು ಆತನು ಒಪ್ಪಿಕೊಂಡು ನಿಮ್ಮನ್ನು ಪ್ರತಿಷ್ಠಿಸಿ ಆತನ ಸೇವೆಗಾಗಿ ಪ್ರತ್ಯೇಕಿಸಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಬ್ರದರ್ ಕೇಳಿಸ್ತಾ ಇದೆಯಾ? ಮ್ಯೂಟ್ ಮಾಡ್ಕೊಂಡಿದ್ದೀನಿ. ಓಕೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಬ್ರದರ್. ಸರಿ ನೋಡಿ, ಆಗಿರ್ಬೇಕಾದ್ರೆ ಇವತ್ತಿನ ಒಂದು ರಾತ್ರಿ ಗೀತೆ ಸುಂದರವಾದಂತ ವಿಷಯವನ್ನ ತೋರಿಸ್ಕೊಡ್ತಿದೆ. ದೇವರಿಗೋಸ್ಕರ ನಿಮ್ಮನ್ನ ಪ್ರತ್ಯೇಕಿಸಿಕೊಳ್ಳ್ರಿ, ಪ್ರತಿಷ್ಠೆ ಮಾಡ್ಕೊಳ್ರಿ ಅಲ್ವಾ? ಸೊ ಖಂಡಿತವಾಗ್ಲು ದೇವರು ಕೂಡ ನಿಮ್ಮನ್ನ ಪ್ರತ್ಯೇಕಪಡಿಸಿ ನಿಮ್ಮನ್ನ ಪರಿಶುದ್ಧವಂತರಾಗಿ ಮಾಡೋದಕ್ಕೆ
ಪವಿತ್ರಾತ್ಮದಿಂದ ಜನಿಸಲ್ಪಟ್ಟದ್ರಿಂದ ನಾವು ಪವಿತ್ರಾತ್ಮದಲ್ಲಿ ಮಗು ಜನಿಸಲ್ಪಟ್ಟು ಹೇಗೆ 9 ತಿಂಗಳು ಬೆಳೆಯುತ್ತಾ ಹಾಗೆ ನಮ್ಮ ಭೂಲೋಕದ ಜೀವನದಲ್ಲಿ ನೂತನ ಸೃಷ್ಟಿನ ಬೆಳೆದಾದ್ಮೇಲೆ ಅದು ಪರಿಪೂರ್ಣವಾದಂತ ಮಗು ಆದ್ಮೇಲೆ ನಾವು ಕೂಡ ನೂತನ ಸೃಷ್ಟಿಯಾಗಿ ಹೊರಡ ಬರ್ತೀವಿ. ಹೊಸ ದೇಹವನ್ನು ಕೂಡ ದೇವರಲ್ಲಿ ಕೊಡ್ತಾರ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದೇವ್ರ ಮಕ್ಕಳು ಆ ರೀತಿ ನಾವು ಕಾಣಿಸ್ಕೊಳ್ಳಕ್ಕೆ ದೇವ್ರು ನಿಮ್ಗೆ ಸಹಾಯ ಮಾಡ್ಲಿ. ಕೊನೆಯದಾಗಿ ಈ ಒಂದು ಕೂಟವನ್ನು ಅಂತ್ಯ ಮಾಡುವಾಗಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಓಕೆ, ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಡೋಣ. ನಮ್ಮನ್ನು ಹೆಚ್ಚಧಿಕವಾಗಿ ಪ್ರೀತಿ ಮಾಡುವಂತ ಒಬ್ಬನೇ ದೇವರಾದ ಯೆಹೋವ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳ ಸಲ್ಲಿಸುತ್ತಾ ಈ ಒಂದು ಸಂಜೆ ಸಮಯದಲ್ಲಿ ಇಷ್ಟವರೆಗೂ ನಮ್ಮನ್ನು ದೇವರ ವಾಕ್ಯವನ್ನು ಕೇಳುವಂತೆ ದೇವರೇ, ತಮ್ಮ ಮಗನಾದ ಯೇಸು ಕ್ರಿಸ್ತನ ಒಂದು ಸಾರೂಪ್ಯದಲ್ಲಿ ನಾವು ಬೆಳೆಯುವಂತೆ ಆತನ ಗುಣಾದಿಶಗಳು, ಆತನ ಮಾಡುವಂತ ಪ್ರೀತಿ, ಅದು ತಾಳ್ಮೆ, ಸಮಾಧಾನ, ದೇವರ ಮೇಲಿರುವಂತ ನಂಬಿಕೆ, ದೇವರ ಸತ್ಯದಲ್ಲಿ ನಡೀಬೇಕಂತ ಒಂದು ಆಸಕ್ತಿ ನಮ್ಮಲ್ಲೂ ಕೂಡ ಇರಬೇಕಾಗಿ ನಾವು ಬೇಡುತ್ತೇವೆ. ಇವತ್ತು ನಾವು ಕೇಳಿದ ವಾಕ್ಯದ ಪ್ರಕಾರವಾಗಿ ನಮ್ಮನ್ನ ನಡೆಸಪ್ಪ. ನಾವು ಯೇಸು ಸ್ವಾಮಿ ರೀತಿಯಲ್ಲಿ ನಡೆದು ಆತನು ಯಾವ ರೀತಿಯಲ್ಲಿ ಆತನ ಓಟವನ್ನು ಮುಗಿಸಿದಾರೋ ಆ ರೀತಿಯಲ್ಲಿ ನಾವು ಕೂಡ ದೇವರೇ ಮುಗಿಸುವಂತೆ ನಮಗೆ ಕೃಪೆ ನೀಡು. ಪೌಲ್ ಹೇಳಿದ ರೀತಿಯಲ್ಲಿ ನಾನು ಓಟವನ್ನು ಮುಗಿಸಿದ್ದೇನೆ ಎಂಬುದಾಗಿ ಹೇಳಿದ ರೀತಿಯಲ್ಲಿ ನಾವು ದೇವರೇ ಓಟವನ್ನು ಓಡುವಂತೆ ನಮಗೆ ಕೃಪೆ ನೀಡು. ಸತ್ಯದ ಪ್ರಕಾರ ನಡೆಯುವಂತೆ ದೇವರು ನಮಗೆ ಕೃಪೆ ನೀಡಿ. ನಿನ್ನ ನಾಮ ಮಹಿಮೆ ಪಡೆಯಲಿ. ವಿಶೇಷವಾಗಿ ಕೇಳಿದಂತ ಒಬ್ಬೊಬ್ಬರನ್ನು ಕೂಡ ಆ ರೀತಿಯಲ್ಲಿ ಆಶೀರ್ವದಿಸು. ಮಾತಾಡಿದ ಸಹೋದರನು ಕೂಡ ಆ ರೀತಿಯಲ್ಲಿ ಆಶೀರ್ವದಿಸು. ನಿನ್ನ ನಾಮ ಮಹಿಮೆ ಪಡೆಯಲಿ. ನಮ್ಮನ್ನ ಬಲಪಡಿಸು. ಎಲ್ಲವನ್ನು ಯೇಸು ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಥ್ಯಾಂಕ್ ಯು ಬ್ರದರ್. Thank you, brother. Namaste. ನಮಸ್ತೆ ಎಲ್ಲರಿಗೂ, ನಮಸ್ತೆ. ಎಲ್ಲರಿಗೂ ನಮಸ್ತೆ. Namaste, brother. ನಮಸ್ತೆ. Namaste. ಎಲ್ಲರಿಗೂ ನಮಸ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮಸ್ತೆ. 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 ನಮಸ್ತೆ ಸರ್. ಬೇರೆ ಬ್ರದರ್ ಹಾ, ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಪಾಸ್ಟರ್. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ಗುಡ್ ನೈಟ್ ಬ್ರದರ್. ಗುಡ್ ನೈಟ್. ಬಾಯ್. ಬಾಯ್ ಬಾಯ್.